ಹಲೋ ಡಿಯರ್ ಸ್ಟೂಡೆಂಟ್ಸ್, SSLC ಎಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಇಂದಿನ ವಿಡಿಯೋದಲ್ಲಿ ನಾವು LBA ನಲ್ಲಿ ಸರ್ಕಲ್ಸ್ ಚಾಪ್ಟರ್ ಬರೋ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಅಪೀಲ್ ಇದೆ, ಒಂದು ವಿಷಯ ಹೇಳಬೇಕು ಅಂತ ನಾನು ಬಯಸ್ತೀನಿ. ಏನಪ್ಪ ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಇದನ್ನು ಬಯಸ್ತೀನಿ, ನನಗೆ ಇದು ಸಿಗಬೇಕು ಅಂತ ನಾನು ಆಸೆ ಪಡ್ತೀನಿ. ಆ ಥರ ನಮ್ಗಿರುತ್ತಲ್ಲ ಎಲ್ಲರಿಗೂ ಡ್ರೀಮು. ಫಾರ್ ಎಕ್ಸಾಂಪಲ್ SSLC ತೊಗೊಂಡ್ರೆ ಮ್ಯಾಥ್ಸಲ್ಲಿ ನನಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂತ ಆಸೆ ಇದೆ. ಈ ಥರ ಎಷ್ಟೊಂದು ಕನಸುಗಳಿರುತ್ತೆ. ಈ ಕನಸುಗಳನ್ನ ನಾವು ಹೊರಗಡೆ ಇಡೋದ್ರಿಂದ, ಪ್ರಪಂಚಕ್ಕೆ ಹೊರಗಡೆ ಇಡೋದ್ರಿಂದ ಅದು ನಮಗೆ ಒಳಗಿಂದನೇ ಒಂದು ಫೋರ್ಸ್ ಬರುತ್ತೆ. ಹೇಳ್ತಾರೆ ಯೂನಿವರ್ಸೇ ನಮ್ಗೆ ಅದನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ. ಅದು ನನಗೆ ಗೊತ್ತಿಲ್ಲ, ಬಟ್ ಆದರೆ ಅದ್ರ ಕಡೆಗೆ ವರ್ಕ್ ಮಾಡೋದಕ್ಕೆ ನಮಗೊಂದು ಛಲ ಬರುತ್ತೆ, ಒಂದು ಸ್ಫೂರ್ತಿ ಬರುತ್ತೆ. ಸೊ ಐ ಅಪೀಲ್, ಎಲ್ಲರೂ ಕೂಡ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಐ ವಾಂಟ್ ಟು ಸ್ಕೋರ್ 80 ಔಟ್ ಆಫ್ 80 ಅಥವಾ ಐ ವಾಂಟ್ ಟು ಸ್ಕೋರ್ 75+, ಐ ವಾಂಟ್ ಟು ಸ್ಕೋರ್ 70+. ಯಾವುದೇ ಇರ್ಬೋದು ನಿಮ್ಮ ಡ್ರೀಮು. ನಿಮ್ಮ ಡ್ರೀಮ್ ಏನಿದೆ ಅದನ್ನು ಈ ಕೂಡಲೇ ಹೋಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದು ಫಸ್ಟ್ ಅಪೀಲು. ಸೆಕೆಂಡ್ ಅಪೀಲ್, ಆ್ಯಸ್ ಯೂಶುವಲ್ ಸಾಲ್ವ್ ಮಾಡಬೇಕಾದ್ರೆ ಅಂದರೆ ನನ್ನ ಜೊತೆ ನಾನು ಇವಾಗೇನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಪ್ರಾಬ್ಲಮ್ಸ್ನ, ನನ್ನ ಜೊತೆಗೆ ನೀವು ಕೂಡ ಒಂದು ಬುಕ್ಕು ಒಂದು ಪೆನ್ ತೊಗೊಂಡು ನಾನು ಅಲಾಂಗ್ ವಿತ್ ಮೀ ಯು ಶುಡ್ ಆಲ್ಸೋ ಸಾಲ್ವ್, ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಮತ್ತೆ ನೀವು ಒಂದು ಸರ್ತಿ ನೋಡದೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಚಾಪ್ಟರ್ ಪರ್ಫೆಕ್ಟ್ ಹೋಗ್ತೀರಾ. ಅದು ಸೆಕೆಂಡ್ ಅಪೀಲು. ಇಷ್ಟು ಹೇಳ್ತಾ ನಾವು ಇವತ್ತಿನ ಈ ವಿಡಿಯೋನ ಶುರು ಮಾಡೋಕೆ ಹೋಗೋಣ. ನೀವಿಲ್ಲಿ ನೋಡಿದ್ರೆ ಮಾಸ್ಟರಿಂಗ್ LBA 2 and 3 ಮಾರ್ಕ್ಸ್ ಆಫ್ ಚಾಪ್ಟರ್ ಸರ್ಕಲ್ಸ್ ಅಂತ ಇದೆ. ಅಂದರೆ ನಮಗೆ ಬ್ಲೂ ಪ್ರಿಂಟ್ ತೆಗೆದು ನೋಡಿದ್ರೆ 2 ಮಾರ್ಕ್ಸ್ ಒಂದು ಕ್ವಶನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, 3 ಮಾರ್ಕ್ಸ್ ಒಂದು ಕ್ವಶನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದರಲ್ಲಿ? ಫೈನಲ್ ಎಕ್ಸಾಮ್ನಲ್ಲಿ. ಈ ಚಾಪ್ಟ್ರಲ್ಲಿ 2 ಥಿಯರಮ್ಗಳಿದೆ. ಆ 2 ಥಿಯರಮಲ್ಲಿ ಒಂದು ಥಿಯರಮ್ ಬಂದೇ ಬರುತ್ತೆ. ಹಾಗಂದ್ರೆ ಅರ್ಥ ಏನು? ಥಿಯರಮ್ ಯಾವ್ದು ಕೊಡ್ತಾರೋ, ಅಕಸ್ಮಾತ್ 3 ಮಾರ್ಕ್ಸ್ಗೆ ಒಂದು ಥಿಯರಮ್ ಕೊಟ್ಟರೆ 10.2ನ 3 ಮಾರ್ಕ್ಸಲ್ಲಿ ಕೊಟ್ಟರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅಥವಾ 10.1 ಥಿಯರಮ್ನ ನಾವು 2 ಮಾರ್ಕ್ಸಿಗೆ ಕೊಟ್ಟರೆ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಈ ಚಾಪ್ಟ್ರು ಈಸಿ ಚಾಪ್ಟ್ರು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕೆಲವೊಬ್ರಿಗೆ ಕನ್ಫ್ಯೂಷನ್ ಇದ್ದರೆ ಅದನ್ನು ಇವಾಗ ಕ್ಲಿಯರ್ ಮಾಡ್ತೀನಿ. ನಾನು ಆದಷ್ಟು ಈಸಿಯಾಗಿ ಹೇಳ್ಕೊಟ್ಟು ಟ್ರೈ ಮಾಡ್ತೀನಿ. ನಮಗೇನು ಟ್ರೆಡಿಷನಲ್ ಮೆಥಡ್ ಇದೆ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈಸಿಯಾಗಿ ಹೇಳ್ಕೊಟ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಚಾಪ್ಟರ್ನಿಂದ ಎಷ್ಟು ಅಂಕಗಳು, ಎಷ್ಟು ಮಾರ್ಕ್ಸ್ ಬರುತ್ತೆ ಆಲ್ರೆಡಿ ಹೇಳಿದೆ. ಎಷ್ಟು ಮಾರ್ಕ್ಸ್ ಬರುತ್ತೆ? ವಿ ಕ್ಯಾನ್ ಎಕ್ಸ್ಪೆಕ್ಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿ ಕ್ಯಾನ್ ಎಕ್ಸ್ಪೆಕ್ಟ್ 3 ಅಲ್ಲ 5 ಮಾರ್ಕ್ಸ್ನ ನಾವು ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ನು, 3 ಮಾರ್ಕ್ಸ್ ಒಂದು ಕ್ವಶನ್ ಆಗುತ್ತೆ. ಸೊ ಇವಾಗ 2 ಮಾರ್ಕ್ಸ್ ಒಂದು ಕ್ವಶನ್ನು ಅಥವಾ 3 ಮಾರ್ಕ್ಸ್ ಒಂದು ಕ್ವಶನ್ ಯಾವುದಕ್ಕೆ ಬೇಕಾದ್ರೂ ಥಿಯರಮ್ ಕೊಡ್ಬೋದು. ಅವ್ರು ಯಾವ ಥಿಯರಮ್ ಕೊಡ್ತಾರೆ ಅದಕ್ಕೆ ಆಪೋಸಿಟ್ ಆಗಿ, ಅಂದರೆ 3 ಮಾರ್ಕ್ಸಿಗೆ ಥಿಯರಮ್ ಕೊಟ್ಟರೆ 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸಿಗೆ ಥಿಯರಮ್ಸ್ ಕೊಟ್ಟರೆ 3 ಮಾರ್ಕ್ಸಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಈ LBA ಓದ್ಕೊಂಡ್ರೆ ನನಗನ್ಸುತ್ತೆ ಮೋರ್ ದೆನ್ ಎನಫ್ ಇದೇ ರೀತಿ ಪ್ರಾಬ್ಲಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ನಿಮಗೆ ಏನೆಲ್ಲ ಗೊತ್ತಿರಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ? ಸೊ ಬೇಸಿಕ್ ಡೆಫಿನೇಷನ್ಸ್ ಗೊತ್ತಿರ್ಬೇಕು. ಸರ್ಕಲ್ ಅಂದ್ರೇನು, ರೇಡಿಯಸ್ ಅಂದ್ರೇನು, ತ್ರಿಜ್ಯ ಅಂದ್ರೇನು, ವ್ಯಾಸ ಅಂದ್ರೇನು, ಡಯಾಮೀಟರ್ ಅಂದ್ರೇನು, ಅಥವಾ ಈ ಥರ ಕಾರ್ಡ್ ಅಂದ್ರೇನು, ಕಾರ್ಡ್, ಈ ಡೆಫಿನೇಷನ್ಸ್ ನಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಥಿಯರಮ್ 10.1 ಏನಿದೆ ಮತ್ತು ಥಿಯರಮ್ 10.2 ಈ 2 ಥಿಯರಮ್ಗಳು ಗೊತ್ತಿರಬೇಕು. ಈ 2 ಥಿಯರಮ್ಸು ನಮಗೆ ಸಾಲ್ವ್ ಮಾಡಬೇಕಂದ್ರೆ ಪ್ರಾಬ್ಲಮ್ಸ್ನ ಗೊತ್ತಿರಬೇಕು. ಅದ್ರ ಜೊತೆಗೆ ಇನ್ನೊಂದು 9th ಸ್ಟ್ಯಾಂಡರ್ಡಲ್ಲಿ ನಾವು ಒಂದು ಥಿಯರಮ್ನ ಪ್ರಾಬಬ್ಲಿ ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಓದಿದ್ವಿ. ಆ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಏನಪ್ಪ ಅಂತಂದರೆ, ಒಂದು ಐಸೋಸೆಲಸ್ ಟ್ರಯಾಂಗಲ್ನಲ್ಲಿ ABC ತ್ರಿಭುಜಗಳು ಅಂತ ಒಂದು ಚಾಪ್ಟರ್ ಇತ್ತು 9th ಸ್ಟ್ಯಾಂಡರ್ಡಲ್ಲಿ. ಆ ಚಾಪ್ಟ್ರಲ್ಲಿ ಸಮದ್ವಿಬಾಹು ತ್ರಿಭುಜದ ಸಮವಿರುವ 2 ಭುಜಗಳ ಆಪೋಸಿಟ್ ಇರತಕ್ಕಂಥ, ಅಂದರೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಈಕ್ವಲ್ ಆಗಿರ್ತವೆ. ಹಂಗಂದ್ರೆ ಏನರ್ಥ? ನಾನು ಇಲ್ಲಿ ತಗೋತಾ ಇದ್ದೀನಿ ABC ಅಂತ ಹೇಳಿ ಒಂದು ಟ್ರಯಾಂಗಲ್ಲು. ಇದು ಐಸೋಸೆಲಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ. AB = AC ಅಂದರೆ ABಗೆ ಆಪೋಸಿಟ್ ಆ್ಯಂಗಲ್, ಅಭಿಮುಖ ಕೋನ ಆ್ಯಂಗಲ್ C, ಮತ್ತು ACಗೆ ಆಪೋಸಿಟ್ ಆ್ಯಂಗಲ್ಲು, ಅಭಿಮುಖ ಕೋನ ಆ್ಯಂಗಲ್ B. ಆ್ಯಂಗಲ್ B ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ C. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಇದೊಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟು ಅದನ್ನು ಕೂಡ ನಾವು 9th ಓದಿದ್ವಿ. ಸರ್ಕಲ್ಸ್ ಚಾಪ್ಟ್ರಲ್ಲಿ ಒಂದು ವೃತ್ತ ಇದೆ, ವೃತ್ತಗಳು ಚಾಪ್ಟರ್ ಓದಿದ್ದು. ವೃತ್ತದ ಮೇಲ್ಗಡೆ 2 ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟ್ನ A ಅಂತ ಕರೆಯೋಣ, ಈ ಪಾಯಿಂಟ್ನ B ಅಂತ ಕರೆಯೋಣ.
ಇವೆರಡೂ ಜಾಯಿನ್ ಮಾಡಿದಾಗ ನಮಗೆ ಸಿಗೋದು ಜ್ಯ. ಅಂದರೆ ಎರಡು ಬಿಂದುಗಳನ್ನ ಕೂಡಿಸಿದಾಗ ನಮ್ಗೆ ಏನು ಸಿಗುತ್ತೆ, ಒಂದು ಜ್ಯಾ ಸಿಗುತ್ತೆ. ಈ ಜಾಕ್ಕೆ ಈ ಸೆಂಟರ್ನ ಓ ಅಂತ ಕರೆಯೋಣ. ಸೆಂಟರಿಂದ ಅಂದರೆ ವೃತ್ತದ ಕೇಂದ್ರದಿಂದ ಜಾಗೆ ಒಂದು ಲಂಬರೇಖೆ ಬರಿತೀನಿ ನಾನು. ಲಂಬರೇಖೆ ಅಂದ್ರೇನು, ಈ ಆ್ಯಂಗಲ್, ಈ ಕೋನ 90 ಡಿಗ್ರಿ ಇರೋ ಥರ ಬರೆದ್ರೆ, ಒಂದು ರೇಖೆ ಬರೆದ್ರೆ ಈ ಪಾಯಿಂಟ್ನ ನಾವು ಸಿ ಅಂತ ಕರೆಯೋಣ. ಓಕೆ, ಇದೇನು ಮಾಡುತ್ತೆ, ಈ ಲಂಬರೇಖೆ ನಮ್ಮ ಎ ಬಿ ಇತ್ತಲ್ಲ ಜಾನ ಎರಡು ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಆ ಎರಡು ಭಾಗಗಳು ಕೂಡ ಈಕ್ವಲ್ ಆಗಿರ್ತವೆ, ಅಂದರೆ ಬೈಸೆಕ್ಟ್ ಮಾಡುತ್ತೆ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಏನು, ಎ ಬಿ ವಿಲ್ ಬಿ ಬೈಸೆಕ್ಟೆಡ್ ಫ್ರಮ್ ದ ಪಾಯಿಂಟ್ ಸಿ. ಹಂಗಂದ್ರೆ ಅರ್ಥ ಏನು, ಎ ಸಿ ವಿಲ್ ಬಿ ಈಕ್ವಲ್ ಟು ಬಿ ಸಿ. ಎ ಸಿ ಮತ್ತು ಬಿ ಸಿ ಎರಡು ಈಕ್ವಲ್ ಆಗಿರ್ತವೆ. ಅದೇ ರೀತಿ ನಾವು ಈ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದ್ರೆ ಈ ಆ್ಯಂಗಲ್ಗಳು ಕೂಡ ಬೈಸೆಕ್ಟ್ ಆಗ್ತವೆ. ಅಂದರೆ ಕಂಪ್ಲೀಟ್ ಫುಲ್ ಆ್ಯಂಗಲ್ ಏನಿತ್ತು ಅದು ಬೈಸೆಕ್ಟ್ ಆಗುತ್ತೆ. ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಂದ್ಸರ್ತಿ ಸಿಂಪಲ್ ಆಗಿ ನೋಡೋಣ. ಸೊ ಇಷ್ಟು ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಮಗೆ ವಿ ಆರ್ ಗುಡ್ ಟು ಗೋ. ಓಕೆ, ಇಷ್ಟು ಗೊತ್ತಿದ್ರೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ಮೊದಲಿಗೆ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ನ ನಾವು ಇವಾಗ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಸಿಂಪಲ್ ಆಗಿದೆ, ತುಂಬ ಕಷ್ಟ ಇಲ್ಲ. ಒಂದ್ಸರ್ತಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ಓಕೆ, ನೀವು LBA-ನಲ್ಲಿ 27th ಕ್ವಶನ್, LBA ಡಾಕ್ಯುಮೆಂಟ್ನಲ್ಲಿ ಅಂದರೆ ಪಾಠ ಆಧಾರಿತ ಮೌಲ್ಯಮಾಪನ ಡಾಕ್ಯುಮೆಂಟ್ ಏನು ಬಂದಿತ್ತಲ್ಲ, ಆ ಡಾಕ್ಯುಮೆಂಟಲ್ಲಿ 27th ಕ್ವಶನ್ ಬಂದು ನಮಗೆ ಈ ಕ್ವಶನ್ ಮಾಡೋಕೆ ಹೊರಟಿರೋದು ಸಾಧಾರಣ ಅಂದರೆ ಈಸಿ ಅಂತ ಹೇಳ್ತಾ ಇದ್ದಾರೆ. ಸಾರಿ, ಆವ್ರೇಜ್ ಅಂತ ಹೇಳ್ತಾ ಇದ್ದಾರೆ. ಇದೇ ಕ್ವಶನ್ನ March 25 ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದ್ರಲ್ಲ ನಿಮ್ಮ ಸೀನಿಯರ್ಸು, ಅವರು ಈ ಪ್ರಶ್ನೆನ ಎಕ್ಸಾಮ್ನಲ್ಲಿ ಎದುರಿಸಿದ್ರು. ಇದೇ ಪ್ರಶ್ನೆ ಅವರು ಎಕ್ಸಾಮಲ್ಲಿ ಸಾಲ್ವ್ ಮಾಡಿದ್ರು ಕೂಡ. ಓಕೆ, ಏನು ಕೊಟ್ಟಿದ್ದಾರೆ ಪ್ರಶ್ನೆ ನೋಡೋಣ. ಇನ್ ದ ಗಿವನ್ ಫಿಗರ್ PA ಆ್ಯಂಡ್ PB ಆರ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್. ಅಂದರೆ ಒಂದು ವೃತ್ತ ಇದೆ, ಆ ವೃತ್ತಕ್ಕೆ ಒಂದು ಹೊರಗಡೆ ಪಾಯಿಂಟಿಂದ, ಇಲ್ಲಿ ನೋಡಿ ಇಲ್ಲಿ ವೃತ್ತ ಕಾಣಿಸ್ತಿದೆ ನಮಗೆ, ಈ ವೃತ್ತದ ಹೊರಗಡೆ ಪಾಯಿಂಟ್ನಿಂದ, ಹೊರಗಡೆ ಅಂದರೆ ಔಟ್ಸೈಡ್ ಎಕ್ಸ್ಟರ್ನಲ್ ಪಾಯಿಂಟಿಂದ, ಎಕ್ಸ್ಟರ್ನಲ್ ಪಾಯಿಂಟ್ ಹೆಸರೇನು P ಅಂತ ಹೇಳ್ತಾ ಇದ್ದಾರೆ, PA ಮತ್ತು PB ಅಂತ ಎರಡು ಟ್ಯಾಂಜೆಂಟ್ಗಳನ್ನ, ಸ್ಪರ್ಶಕಗಳನ್ನ ಬರ್ದಿದ್ದಾರೆ. ಓಕೆ, ವಿತ್ ಸರ್ಕಲ್ ವಿತ್ ಸೆಂಟರ್ O. ಓಕೆ, ಇಫ್ PA ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಒನ್ ಆಫ್ ದಿ ಟ್ಯಾಂಜೆಂಟ್ಸ್ದು ಲೆಂತ್ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸ್ಪರ್ಶಕದ ಲೆಂತ್ ಬಂದು ಇದೆಷ್ಟು ಹೇಳ್ತಿದ್ದಾರೆ, 4 ಸೆಂಟಿಮೀಟರ್ ಅಂತ. ಆ್ಯಂಡ್ ಆ್ಯಂಗಲ್ APO ಇಲ್ಲಿದೆ ನೋಡೋಣ, ಇಲ್ಲಿದೆ ಆ್ಯಂಗಲ್ APO, ಇದು ಬಂದು 40 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಗಿವನ್ ಡೇಟಾ ನಮಗೆ. ಓಕೆ, ದೆನ್ ಫೈಂಡ್ ದ ಮೆಜರ್ ಆಫ್ ಆ್ಯಂಗಲ್ AOB. ಆ್ಯಂಗಲ್ AOB ಎಲ್ಲಿದೆ ನೋಡಿ, AOB ಇದು ಫುಲ್ ಆ್ಯಂಗಲ್, ಕರೆಕ್ಟ್ ಅಲ್ವಾ? ಸೊ ಆ ಆ್ಯಂಗಲ್ ನಮಗೆ ಕಂಡುಹಿಡೀರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಒಂದ್ಸರ್ತಿ ಓದೋದಾದ್ರೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಸ್ಪರ್ಶಕಗಳಾಗಿವೆ. PA ನ ವ್ಯಾಲ್ಯೂ 4 ಸೆಂಟಿಮೀಟರ್ ಮತ್ತು ಕೋನ APO ಇಸ್ ಈಕ್ವಲ್ ಟು 40 ಡಿಗ್ರಿ, 40 ಡಿಗ್ರಿಗಳು. ಆದರೆ AOB ಅಳತೆಯನ್ನು ಮತ್ತು PB ಅಳತೆಯನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, PB ಉದ್ದವನ್ನು ಕೂಡ ಕಂಡುಹಿಡಿಯಿರಿ ಅಂತ. ಹೆಂಗೆ ಸಾಲ್ವ್ ಮಾಡೋದು, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ದೀಸ್ ಕ್ವಶನ್ಸ್. ಓಕೆ, ಸೊಲ್ಯೂಷನ್ ಹೆಂಗೆ ಸಾಲ್ವ್ ಮಾಡೋದು, ಏನೇನೆಲ್ಲ ಕೊಟ್ಟಿಯಾರು ಬರ್ಕೋಣ. PA ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಆ್ಯಂಗಲ್ APO ಇಸ್ ಈಕ್ವಲ್ ಟು 40 ಡಿಗ್ರಿ. ಇದೆರಡು ನಮ್ಮ ಗಿವನ್ ಡೇಟಾ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಯಾವ ಟ್ರಯಾಂಗಲ್ಲು, AOP ಅನ್ನೋ ಟ್ರಯಾಂಗಲ್ನ ನಾನು ಕನ್ಸಿಡರ್ ಮಾಡಕ್ಕೆ ಹೊರಟಿದ್ದೀನಿ. ಆ ಟ್ರಯಾಂಗಲ್ನ ತಗೊಂಡು ನೀವು ನೋಡಿದ್ರೆ ಕನ್ಸಿಡರ್ ಟ್ರಯಾಂಗಲ್ AOP ಅನ್ನೋ ಒಂದು ತ್ರಿಭುಜನ ಕನ್ಸಿಡರ್ ಮಾಡೋಣ. AOP ತ್ರಿಭುಜದಲ್ಲಿ ಈ ಆ್ಯಂಗಲ್ ಎಷ್ಟು ಹೇಳಿ ನೋಡೋಣ ನೀವೇ. ಈ ಆ್ಯಂಗಲ್ ಏನಕ್ಕೆ 90 ಡಿಗ್ರಿ ಅಂತ ಬರೆದೆ ನಾನು. ಯಾಕಿದು ಲಂಬಕೋನ, ಯಾಕಿದು 90 ಡಿಗ್ರಿಗಳು? AP ಒಂದು ಸ್ಪರ್ಶಕ, OA ಒಂದು ತ್ರಿಜ್ಯ ಯಾವಾಗಲೂ ಕೂಡ ಸ್ಪರ್ಶಕಕ್ಕೆ 90 ಡಿಗ್ರಿ ಇರುತ್ತೆ. ಯಾಕೆ ಹೇಳಿ, 10.1
1 ನಾವು ಓದಿದ್ವಿ, ಥಿಯರಮ್ 10.1 ಅಲ್ಲಿ. ಅಂದರೆ ಆಂಗಲ್ ಒ ಎ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅಲ್ಲಿಂದ ಬಂತು ನಮಗೆ ಥಿಯರಮ್ 10.1 ಇಂದ ಬಂತು. ಓಕೆನಾ? ಹಾಗಾದರೆ ಇಲ್ಲಿ ನೋಡಿ, ಇದು 90 ಡಿಗ್ರಿ, 90 ಡಿಗ್ರೀಸ್, ಇದು 40 ಡಿಗ್ರೀಸ್. ಈ ಆ್ಯಂಗಲ್ನ ಕಂಡುಹಿಡಿಬೋದಾ? ಆ್ಯಂಗಲ್ ಎ ಒ ಪಿನ ಕಂಡುಹಿಡಿಬೋದಾ? ಆ್ಯಂಗಲ್ ಎ ಒ ಪಿ ಪ್ಲಸ್ ಆ್ಯಂಗಲ್ ಒ ಎ ಪಿ, ಸ್ವಲ್ಪ ಕರೆಕ್ಟಾಗಿ ಬರೆಯೋಣ. ಹಾಂ, ಒ ಎ ಪಿ ಪ್ಲಸ್ ಇನ್ನೊಂದು ಯಾವುದು, ಆ್ಯಂಗಲ್ ಎ ಪಿ ಒ, ಎ ಪಿ ಒ ಈಸ್ ಈಕ್ವಲ್ ಟು 190 ಡಿಗ್ರಿಗಳು. ಯಾಕಿದು 190 ಡಿಗ್ರಿಗಳು? ತ್ರಿಭುಜದ ಎಲ್ಲ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಇದೊಂದು ತ್ರಿಭುಜದ 3 ಕೋನಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 190 ಡಿಗ್ರಿ ಬರಬೇಕು. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್, ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಇದನ್ನು ನಾವು 9th ಅಲ್ಲಿ 8th ಅಲ್ಲಿ ಎಲ್ಲ ಕಡೆ ಓದಿದ್ದೀವಿ. ಓಕೆ, ಎ ಒ ಪಿ ಎಷ್ಟು? ಎ ಒ ಪಿ ಗೊತ್ತಾ ನಮಗೆ? ಇದನ್ನೇ ಕಂಡುಹಿಡಿಬೇಕಾಗಿರೋದು. ಆ್ಯಂಗಲ್ ಎ ಒ ಪಿ ಅಂತಲೇ ಬರ್ಕೋತೀನಿ. ಪ್ಲಸ್ ಇದೆಷ್ಟಿದು? ಆ್ಯಂಗಲ್ ಒ ಎ ಪಿ. ಒ ಎ ಪಿ ಇದು 90 ಡಿಗ್ರಿಗಳು, ಇಲ್ಲಿ ಬರ್ದಿದ್ದೀನಿ 90, ಪ್ಲಸ್ ಎ ಪಿ ಒ. ಎ ಪಿ ಒ ಅಂದರೆ ಕೊಟ್ಟಿದ್ದಾರೆ 40 ಅಂತ, ಈಸ್ ಈಕ್ವಲ್ ಟು 190 ಡಿಗ್ರಿಗಳು. 90 ಪ್ಲಸ್ 40 130 ಆಗುತ್ತೆ. ಆ 130 ಈ ಕಡೆ ಬಂದರೆ ಆ್ಯಂಗಲ್ ಎ ಒ ಪಿ ಈಸ್ ಈಕ್ವಲ್ ಟು 180 ಮೈನಸ್ 130 ವಿಚ್ ಈಸ್ ಈಕ್ವಲ್ ಟು 50 ಡಿಗ್ರೀಸ್. ಎ ಒ ಪಿ ಈ ಕೋನ ನಮಗೆ 50 ಡಿಗ್ರಿಗಳಾಯಿತು. ಬಟ್ ಬೇಕಿರೋದು ಎ ಒ ಪಿ ಅಲ್ಲ ನಮ್ಗೆ ಕೇಳ್ತಿರೋ, ಅವ್ರು ಎ ಒ ಬಿ ಕೇಳ್ತಾ ಇದ್ದಾರೆ. ಎ ಒ ಬಿ ಅಂದರೆ ಪೂರ್ತಿ ಆ್ಯಂಗಲ್ ಕೇಳ್ತಾ ಇದ್ದಾರೆ. ದೇರ್ಫೋರ್ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಒ ಪಿ. ಸೊ ಎ ಒ ಬಿ ಈಸ್ ಈಕ್ವಲ್ ಟು 2 ಇಂಟು 50 ಡಿಗ್ರಿ ವಿಚ್ ಈಸ್ ಎ ಒ ಬಿ ಈಸ್ ಈಕ್ವಲ್ ಟು 100 ಡಿಗ್ರೀಸ್. ಇದು ಒನ್ ಆಫ್ ದಿ ಡೇಟಾ ನಾವು ಕಂಡುಹಿಡಿಬೇಕಾಗಿದ್ದು. ಆ್ಯಂಗಲ್ ಎ ಒ ಬಿನ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಎ ಒ ಬಿ ಕೂಡ ನಮಗೆ ಸಿಕ್ತು. ನೆಕ್ಸ್ಟ್ ಇನ್ನೂ ಒಂದು ಕೇಳಿದ್ದಾರೆ, ಏನಂದರೆ ಪಿ ಬಿ ಎಲ್ ಎಂತೆಷ್ಟು ಅಂತ. ಪಿ ಬಿ ಈಸ್ ಈಕ್ವಲ್ ಟು ಪಿ ಎ ಅಂತ ಬರೀಬಹುದಾ ನಾನು? ಯಾಕೆ ಅಂದರೆ ಥಿಯರಮ್ 10.2 ಅಲ್ಲಿ ಬರೋ ಪ್ರಮೇಯ ಏನು ಹೇಳುತ್ತೆ, ಒಂದು ಹೊರಬಿಂದುವಿನಿಂದ ಒಂದು ವೃತ್ತಕ್ಕೆ 2 ತ್ರಿಜ್ಯಗಳನ್ನು ನಾವು ರಚಿಸಿದರೆ ಆ 2 ತ್ರಿಜ್ಯಗಳು ಕೂಡ ಈಕ್ವಲ್ ಇರ್ತವೆ, ಅಂದರೆ ಸಮವಾಗಿರ್ತವೆ ಅಂತ ಹೇಳುತ್ತೆ. ಹೌದಲ್ವಾ? ಇಂಗ್ಲೀಷಲ್ಲಿ ಹೇಳೋದಾದರೆ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ವಿಲ್ ಬಿ ಆಫ್ ಸೇಮ್ ಲೆಂತ್. ಹಂಗಂದರೆ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ. ದೇರ್ ಫೋರ್ ಪಿ ಅವರೇ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ ನಾವು ಬರಿಬೋದು. ಈ ಎರಡೂ ಕಂಡುಹಿಡಿಯೋಕೆ ಹೇಳಿದ್ರು, ನಾವು ಕಂಡುಹಿಡ್ದಾಯ್ತು. ಸೊ ಈಸಿ ಇದೆ ಅಲ್ವಾ? ಕ್ವಶನ್ಸು ತುಂಬ ಸಿಂಪಲ್ ಆಗಿದೆ. 2 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಭಾಳ ಸಿಂಪಲ್ ಆಗಿದೆ. ಸೊ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನು ಡೌಟ್ಸ್ ಇದ್ದರೆ ಯು ಕ್ಯಾನ್ ಅಗೈನ್ ಗೋ ಅಂಡ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ರಿಯಾಕ್ಟ್ ಆ್ಯಂಡ್ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ವಾಟ್ ಇಸ್ ದ ಕ್ವಶನ್ ಹಿಯರ್? ಏನು ಪ್ರಶ್ನೆ ಕೊಟ್ಟಿದ್ದಾರೆ? ಇನ್ ದ ಗಿವನ್ ಫಿಗರ್ ಎ ಪಿ, ಎ ಎಕ್ಸ್ ಆ್ಯಂಡ್ ಎ ವೈ ಆರ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ದ ಸರ್ಕಲ್ಸ್ ಅಂತ ಹೇಳ್ಬಿಟ್ಟು ಒಂದು ಚಿತ್ರ ಕೊಟ್ಟಿದ್ದಾರೆ. ಪ್ರೂವ್ ದಟ್ ಎ ವೈ ಇಸ್ ಈಕ್ವಲ್ ಟು ಎ ಎಕ್ಸ್, ಎ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದು ಸರ್ತಿ ಕನ್ನಡದಲ್ಲಿ ಓದೋಣ. ಕೊಟ್ಟಿರುವ ಚಿತ್ರದಲ್ಲಿ ಎ ಪಿ, ಎ ಎಕ್ಸ್ ಮತ್ತು ಎ ವೈಗಳು ವೃತ್ತಗಳಿಗೆ ಎಳೆದ ಸ್ಪರ್ಶಕಗಳಾಗಿವೆ. ಎ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಎಂದು ಸಾಧಿಸಿ. ಏನ ಡಯಾಗ್ರಾಮು ನೋಡೋಣ. ಒಂದು ವೃತ್ತ ಇದೆ, ಅದ್ರೊಳಗೆ ಇನ್ನೊಂದು ವೃತ್ತ ಇದೆ. ನೀವಿಲ್ಲಿ ಗಮನಿಸಬೇಕಾಗಿರೋದು ಇಂಪಾರ್ಟೆಂಟ್ ಏನಂದರೆ, ದೊಡ್ಡ ವೃತ್ತದ ಸೆಂಟರ್ ಕೇಂದ್ರ ಪಾಯಿಂಟ್ ಡಿ, ಅದೇ ರೀತಿ ಚಿಕ್ಕ ವೃತ್ತದ ಕೇಂದ್ರ ಬಂದು ಪಾಯಿಂಟ್ ಸಿ. ಓಕೆನಾ?
ದೊಡ್ಡ ವೃತ್ತದ ಕೇಂದ್ರ ಬಂದು ಪಾಯಿಂಟ್ ಡಿ, ಚಿಕ್ಕ ವೃತ್ತದ ಕೇಂದ್ರ ಬಂದು ಪಾಯಿಂಟ್ ಸಿ. ಸರಿ, ಸಾಲ್ವ್ ಮಾಡೋಕೆ ಹೋಗೋಣ. ಈಸಿನೇ ಇದೆ. ಏನು ಮಾಡೋಣ ಅಂದರೆ, ಫಸ್ಟು ಕನ್ಸಿಡರ್ ಸರ್ಕಲ್ ವಿತ್ ಸೆಂಟರ್ ಡಿ. ಅಂದರೆ ನಾನು ಯಾವ ಸರ್ಕಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇವಾಗ? ಐ ಆಮ್ ಕನ್ಸಿಡರಿಂಗ್ ದ ಸರ್ಕಲ್ ವಿತ್ ಸೆಂಟರ್ ಡಿ. ಸೆಂಟರ್ ಡಿ ಇರೋ ಸರ್ಕಲ್ ಯಾವುದು? ದೊಡ್ಡ ಸರ್ಕಲ್ಲು, ಸರಿನಾ? ಸೊ ಇವಾಗ ಏನು ಮಾಡೋಣ, ಇದರ ಟ್ಯಾಂಜೆಂಟ್ಸ್ಗಳು ಅಂದರೆ ಸ್ಪರ್ಶಕಗಳು ಯಾವ್ಯಾವು ಅಂತ ನೋಡೋಣ. ಈ ದೊಡ್ಡ ಸರ್ಕಲ್ಗೆ ಬರ್ದಿರ್ತಕ್ಕಂಥ ಸ್ಪರ್ಶಕಗಳು ಯಾವ್ಯಾವು? ದೊಡ್ಡ ಸರ್ಕಲ್ಗೆ ಎ ವೈ ಮತ್ತು ಎ ಪಿ ಎರಡು ಕೂಡ ಟ್ಯಾಂಜೆಂಟ್ಸ್, ಹೌದಲ್ವಾ? ಅದನ್ನೇ ಬರಿತೀನಿ. ಎ ವೈ ಈಸ್ ಈಕ್ವಲ್ ಟು ಎ ಪಿ ಅಂತ ಬರಿತೀನಿ. ಯಾಕೆ ಎ ವೈ ಮತ್ತು ಎ ಪಿ ಯಾಕೆ ಈಕ್ವಲ್ಲು ಅಂದರೆ, ನಮ್ಮ ಥಿಯರಮ್ 10.2 ಏನು ಹೇಳುತ್ತೆ? ಒಂದು ಹೊರಬಿಂದುವಿನಿಂದ ವೃತ್ತಕ್ಕೆ ಬರೆದ ಎರಡು ತ್ರಿಜ್ಯಗಳು ಸೇಮ್ ಇರ್ತವೆ. A tangent drawn from external point to a circle will be equal. ay is equal to ap. ಇದು ಒಂದು ಈಕ್ವೇಶನ್ ಅಂತ ತಗೋಣ. ದಿಸ್ ಈಸ್ ದ ಫಸ್ಟ್ ಈಕ್ವೇಶನ್. ಅದೇ ರೀತಿ ಕನ್ಸಿಡರ್ ಸರ್ಕಲ್ ವಿತ್ ಸೆಂಟರ್ ಸಿ. ಇವಾಗ ನಾನು ಚಿಕ್ಕ ಸರ್ಕಲ್ನ ತಗೋತಾ ಇದ್ದೀನಿ. ಡಿ ಫಾರ್ ದೊಡ್ಡ ಸರ್ಕಲ್, ಸಿ ಫಾರ್ ಚಿಕ್ಕ ಸರ್ಕಲ್. ಓಕೆ, ಚಿಕ್ಕ ಸರ್ಕಲ್ನ ಕೇಂದ್ರ ಸಿ. ಇದಕ್ಕೆ ಬರೆದಿರ್ತಕ್ಕಂಥ ತ್ರಿಜ್ಯಗಳು ಯಾವುದದು? ಎ ಇಂದ ಎಕ್ಸ್ ಅಂದರೆ ಎ ಎಕ್ಸ್ ಒಂದು ತ್ರಿಜ್ಯ, ಎ ಪಿ ಕೂಡ ಒಂದು ತ್ರಿಜ್ಯ. ಅಂದರೆ ಎ ಎಕ್ಸ್ ಈಸ್ ಈಕ್ವಲ್ ಟು ಎ ಪಿ. ದಿಸ್ ಈಸ್ ಆಲ್ಸೋ ಅಗೇನ್ ಥಿಯರಮ್ 10.2. 10.2 ಇಂದ ನಾವು ಇದನ್ನು ಕೂಡ ಹೇಳ್ಬೋದು. ಸೊ ಇದನ್ನ ನಾನು ಎರಡನೇ ಈಕ್ವೇಶನ್ ಅಂತ ತಗೋತಾ ಇದ್ದೀನಿ. ದಿಸ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ ದ ಸೆಕೆಂಡ್ ಈಕ್ವೇಶನ್. ಸೊ ಇವಾಗ ನೀವು ಎರಡು ಈಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ, ಗಮನಿಸಿದ್ರೆ, ಎ ವೈ ಇಸ್ ಈಕ್ವಲ್ ಟು ಎ ಪಿ, ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಪಿ. ರೈಟ್ ಹ್ಯಾಂಡ್ ಸೈಡ್ ಬಲಬದಿ ಭಾಗ ಏನಿದೆ ಈಕ್ವಲ್ಸ್ ಟು ಬಲಗಡೆ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇರೋದು ಎ ಪಿ ಎರಡು ಕಡೆ ಈಕ್ವಲ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡು ಈಕ್ವಲ್ ಅಂತ ಹೇಳ್ಬೋದು. ಫ್ರಮ್ ಈಕ್ವೇಶನ್ 1 and equation 2, ay is equal to ax. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಸೊ ದೇರ್ ಫಾರ್ ನಮ್ಮ ಆನ್ಸರು ಸಿಕ್ಕೋಯ್ತು. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಭಾಳ ಸಿಂಪಲ್ ಆಗಿದೆ. ಫಸ್ಟು ದೊಡ್ಡ ಸರ್ಕಲ್ನ ತಗೊಳ್ಳೋಣ. ಎ ವೈ ಇಸ್ ಈಕ್ವಲ್ ಟು ಎ ಪಿ, ಯಾಕಂದರೆ ಥಿಯರಮ್ 10.2 ಇಂದ. ಮತ್ತೆ ಚಿಕ್ಕ ಸರ್ಕಲ್ನ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ಎ ಪಿ, ಅಗೈನ್ 10.2 ಥಿಯರಮ್ ಇಂದ. So what we can tell from equation 1 and 2, we can tell that ay is equal to ax. ನಾವು ಇದರಿಂದ ax is equal to ay ಅಂತ ಹೇಳಬಹುದು. ಸೊ ಮಕ್ಕಳ, ಈ ಕ್ವಶನ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಹೋಗೋಣ. 29th ಕ್ವಶನ್. 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯಸ್ಗಳು ಹೇಳ್ತಾ ಇದ್ದಾರೆ 5 ಸೆಂಟಿಮೀಟರ್ ಹಾಗೂ 3 ಸೆಂಟಿಮೀಟರ್. ಅಂದರೆ ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಎರಡು ಸರ್ಕಲ್ಗಳು ಬರ್ದಿದ್ದಾರೆ ಇಲ್ಲಿ. ಎರಡೂ ಸರ್ಕಲ್ಗಳ ಕೇಂದ್ರ ಬಂದು ಬಿಂದು ಓ, ಅಂದರೆ ಸೆಂಟರ್ ಬಂದು ಪಾಯಿಂಟ್ ಓ. ಎರಡಕ್ಕೂ ಸೇಮ್ ಸೆಂಟರ್ ಇದೆ. ಓಕೆ, ಫೈಂಡ್ ದ ಲೆಂತ್ ಆಫ್ ದಿ ಕಾರ್ಡ್ ಆಫ್ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದಿ ಸ್ಮಾಲರ್ ಸರ್ಕಲ್ ಅಟ್ ಪಾಯಿಂಟ್ ಪಿ. ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದಲ್ಲಿನ ದ ಉದ್ದವನ್ನು ಕಂಡುಹಿಡಿಯಿರಿ. ಅಂದರೆ ದೊಡ್ಡ ವೃತ್ತಕ್ಕೆ ಒಂದು ಬರಿತೀರಿ. ಯಾವ ರೀತಿ ಬರಿತಿದ್ರೆ ಅಂದರೆ, ಚಿಕ್ಕ ವೃತ್ತಕ್ಕೆ ಟಚ್ ಆಗೋ ರೀತಿ. ಯಾವ ಪಾಯಿಂಟಲ್ಲಿ ಟಚ್ ಮಾಡ್ತಿದೆ? ಅದು ಪಾಯಿಂಟ್ ಪಿ ಯಲ್ಲಿ ಚಿಕ್ಕ ವೃತ್ತನ ಸ್ಪರ್ಶಿಸ್ತಾ ಇದೆ, ಟಚ್ ಮಾಡ್ತಾ ಇದೆ. ಆ ರೀತಿ ಒಂದು ಅಂದರೆ ಕಾರ್ಡ್ನ ಬರ್ದಿದ್ದಾರೆ. ಎ ಬಿ ಈಸ್ ಎ ಕಾರ್ಡ್. ಓಕೆ, ನಾವಿವಾಗ ಕಂಡುಹಿಡಿಬೇಕಿರೋದೇನು? ಎ ಬಿ ಯ ಲೆಂತ್ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಅವಾಗಲೇ ಏನೆಲ್ಲ ಗೊತ್ತಿರ್ಬೇಕಂತ ಹೇಳಿದ್ನಲ್ಲ, ಅದನ್ನ ನಾವಿಲ್ಲಿ ಅಪ್ಲೈ ಮಾಡೋಕೆ ಹೋಗ್ತಾ ಇದೀವಿ. ಏನು ಹೇಳಿದ್ದೆ ನಾನು? ಒಂದು ವೃತ್ತದಲ್ಲಿ ಕೇಂದ್ರದಿಂದ ಜ್ಯಾಕ್ಕೆ ಲಂಬವಾಗಿ ಒಂದು ರೇಖೆ ಎಳೆದ್ರೆ ಅದೇನು ಮಾಡ್ತದು? ನಮಗೆ ಕಾರ್ಡ್ನ ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಕರೆಕ್ಟಾ? ಸೊ ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳೋಣ. ಅದು ಹಿಂಗೆ ಅಂತ ಮುಂದೆ ನೋಡೋಣ. ಓ ಎ ಮತ್ತು ಓ ಬಿ ಎರಡರ ಲೆಂತು ಕೂಡ ಸೇಮೇ. ಎಷ್ಟು? 5 ಸೆಂಟಿಮೀಟರ್. ಯಾಕೆ? ಎರಡೂ ಕೂಡ ದೊಡ್ಡ ವೃತ್ತದ ತ್ರಿಜ್ಯಗಳು. ಓ ಎ ಮತ್ತು ಓ ಬಿ ಎರಡೂ ಕೂಡ
ದೊಡ್ಡ ವೃತ್ತದ ತ್ರಿಜ್ಯಗಳು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಚಿಕ್ಕ ವೃತ್ತದ ತ್ರಿಜ್ಯ ಎಷ್ಟು? ಚಿಕ್ಕ ವೃತ್ತದ ತ್ರಿಜ್ಯ ಬಂದು ಒ ಪಿ ವಿಚ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ವಿ ನೋ ದಟ್, ನಮಗೇನು ಗೊತ್ತು? ವಿ ನೋ ದ್ಯಾಟ್ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಒ ಪಿ ಎ ಬಿಗೆ ಪರ್ಪೆಂಡಿಕ್ಯುಲರ್. ಯಾಕೆ ಪರ್ಪೆಂಡಿಕ್ಯುಲರ್ ಹೇಳಿ ನೋಡೋಣ. ಚಿಕ್ಕ ತ್ರಿಜ್ಯ ತಗೊಂಡ್ರೆ ಒ ಪಿ ಒಂದು ತ್ರಿಜ್ಯ, ಎ ಬಿ ಒಂದು ಸ್ಪರ್ಶಕ. ತ್ರಿಜ್ಯ ಮತ್ತು ಸ್ಪರ್ಶಕ ಯಾವಾಗಲೂ ಕೂಡ ಲಂಬವಾಗಿರ್ತವೆ, ಲಂಬಕೋನನ ಸೃಷ್ಟಿ ಮಾಡ್ತವೆ. ಹಂಗಂದ್ರೆ ಅರ್ಥ ಏನು? ಇದು ಎಲ್ಲಿಂದ ಬಂತಿದು? ಥಿಯರಮ್ 10.1 ಇಂದ ನಾವು ಇದನ್ನು ಹೇಳ್ಬೋದು. ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂದರೆ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ಸ್ ವಿಲ್ ಆಲ್ವೇಸ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಇದರಿಂದ ನಾವು ಏನು ಹೇಳ್ಬೋದು? ಎ ಪಿ ಈಕ್ವಲ್ ಟು ಬಿ ಪಿ ಅಂತ ಹೇಳ್ಬೋದು. ಇದು ಎಲ್ಲಿಂದ ಬಂತು? ನಾವಾಗಲೇ ಓದಿದ ಥಿಯರಮ್ ಹೇಳಿದ್ನಲ್ಲ. ಅಂದರೆ ಒಂದು ಸರ್ಕಲ್ನಲ್ಲಿ ಒಂದು ಸೆಂಟ್ರಿಂದ ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ರೆ ಈ ಪಾಯಿಂಟು, ದಿಸ್ ಪಾಯಿಂಟ್ ಡಿವೈಡ್ಸ್ ದಿಸ್ ಕಾರ್ಡ್, ಅಂದರೆ ಈ ವ್ಯಾಸನ ಅರ್ಧಿಸುತ್ತದೆ ಅಥವಾ ಎರಡು ಇಬ್ಬಾಗ ಮಾಡುತ್ತೆ. ಇಬ್ಬಾಗ ಅಂದ್ರೇನು? ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವಂಥದ್ದು. ಹಂಗಂದ್ರೆ ಎ ಪಿ ಬಿ ಅಂತ ಇದ್ರೆ ಇದು ಎ ಪಿ ಉದ್ದ ಬಿ ಪಿಯ ಉದ್ದಕ್ಕೆ ಈಕ್ವಲ್ ಇರುತ್ತೆ. ಇದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಲೈನ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ಕಾರ್ಡ್ ಫ್ರಮ್ ಸೆಂಟರ್ bisects the chord. ಕನ್ನಡದಲ್ಲಿ ಹೇಳೋದಾದ್ರೆ ಕೇಂದ್ರದಿಂದ ಜ್ಯಾಕ್ಕೆ ಲಂಬವಾಗಿ ಎಳೆದ ರೇಖೆಯು ಜ್ಯಾವನ್ನು ಇಬ್ಬಾಗಿಸುತ್ತದೆ ಅಥವಾ ಅರ್ಧಿಸುತ್ತದೆ ಅಂತ ಬರಿಬೋದು. ಓಕೆ, ಸೊ ಇದು ನಮಗೆ ಗೊತ್ತಾಯ್ತು. ಹಂಗಂದ್ರೆ ಅರ್ಥ ಏನು? ಎ ಪಿ ಮತ್ತು ಬಿ ಪಿ ಎರಡೂ ಕೂಡ ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ನಾನಿಲ್ಲಿ ಇಲ್ಲೊಂದು ವೃತ್ತದ ಒಳಗಡೆನೆ ಒಂದು ತ್ರಿಭುಜ ಫಾರ್ಮ್ ಆಯಿತು. ನನಗೆ ಈ ತ್ರಿಭುಜನ ನಾನು ತಗೋತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ. ಆ ತ್ರಿಭುಜನ ನಿಮ್ಗೆ ಅರ್ಥ ಆಗಕ್ಕೆ ಈಸಿಯಾಗಿ ಒ ಎ ಪಿ. ಈ ತ್ರಿಭುಜ ನಮಗೆ ಲಂಬವಾಗಿದೆ, ಹಂಗಂದ್ರೆ ಇದು ಲಂಬಕೋನ ತ್ರಿಭುಜ. ಇಲ್ಲೊಂದು ಕೋನ ಲಂಬವಾಗಿದೆ, ಅದಕ್ಕೆ ನಮಗೆ ಇದು ಲಂಬಕೋನ ತ್ರಿಭುಜ ಆಯಿತು. ಲಂಬಕೋನ ತ್ರಿಭುಜದಲ್ಲಿ ನಾವು ಪೈಥಾಗರಸ್ ಪ್ರಮೇಯನ ಅನ್ವಯಿಸ್ಬೋದು ಅಥವಾ ಅಪ್ಲೈ ಮಾಡ್ಬೋದು. ಪೈಥಾಗರಸ್ ಥಿಯರಮ್ನ ವಿ ಕ್ಯಾನ್ ಅಪ್ಲೈ. ನಮಗೆ ಒ ಎ 5 ಸೆಂಟಿಮೀಟರ್ ಅಂತ ಗೊತ್ತು, ಒ ಪಿ 3 ಸೆಂಟಿಮೀಟರ್ ಅಂತ ಗೊತ್ತು. ಎ ಪಿ ಕಂಡಿಡಿದ್ರೆ ಎ ಪಿನ ಡಬಲ್ ಮಾಡಿದ್ರೆ ಎ ಬಿ ಸಿಗುತ್ತೆ, ಹೌದಲ್ವಾ? ಯಾಕಂದರೆ ಎ ಪಿ ಮತ್ತು ಬಿ ಪಿ ಎರಡು ಕೂಡ ಈಕ್ವಲ್ ಇರೋದ್ರಿಂದ ಎ ಪಿನ ಡಬಲ್ ಮಾಡಿದ್ರೆ ಸಿಗುತ್ತೆ. ಇನ್ ಟ್ರಯಾಂಗಲ್ ಒ ಎ ಪಿ, ಆ್ಯಂಗಲ್ ಒ ಪಿ ಎ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫೋರ್ ನಾನೇನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ? ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಪೈಥಾಗರಸ್ ಥಿಯರಮ್ನ ಐ ಆಮ್ ಅಪ್ಲೈಯಿಂಗ್ ಹಿಯರ್. ಅಂದರೆ ಒ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವಯರ್ ಪ್ಲಸ್ ಒ ಪಿ ಸ್ಕ್ವಯರ್, ಎ ಪಿ ಸ್ಕ್ವಯರ್ ಪ್ಲಸ್ ಒ ಪಿ ಸ್ಕ್ವಯರ್. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವಯರ್ ಹಂಗೆ ಬರ್ಕೋತೀನಿ, ಪ್ಲಸ್ ಒ ಪಿ ಅಂದರೆ 3 ಸ್ಕ್ವಯರ್. 5 ಸ್ಕ್ವಯರ್ ಅಂದರೆ 25 ಈಸ್ ಈಕ್ವಲ್ ಟು ಎ ಪಿ ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ಅಂದರೆ 9. ಈ 9 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಬಂದರೆ ಎ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು 25 ಮೈನಸ್ 9, ಎ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು 16. ಎ ಪಿ ಎಷ್ಟು ಬರುತ್ತೆ? ಎ ಪಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ವರ್ಗದ ಮೂಲಗಳನ್ನ ಕಂಡುಹಿಡಿದ್ರೆ ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 4 ಸೆಂಟಿಮೀಟರ್ ಸಿಗುತ್ತೆ. ಎ ಪಿಯ ವ್ಯಾಲ್ಯೂ ನಮಗೆ 4 ಸೆಂಟಿಮೀಟರ್ ಸಿಕ್ತು. ಅಂದರೆ ಎ ಪಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಎ ಬಿ ಈಸ್ ಈಕ್ವಲ್ ಟು ಎ ಪಿ ಇಂಟು 2 ಅಂತಾದರೂ ಮಾಡ್ಬೋದು ಅಥವಾ ಎ ಪಿ ಪ್ಲಸ್ ಬಿ ಪಿ ಅಂತಾದರೂ ಮಾಡ್ಬೋದು. ಸೊ ಎ ಪಿ ಪ್ಲಸ್ ಬಿ ಪಿ ಅಂದರೆ ಎರಡು ಕೂಡ 4. ದೇರ್ ಫೋರ್ ಎ ಬಿ ಈಸ್ ಈಕ್ವಲ್ ಟು ನಮಗೆ 8 ಸೆಂಟಿಮೀಟರ್ ಸಿಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಪೂರ್ತಿ 2 ಮಾರ್ಕ್ಸ್ ಸಿಗುತ್ತೆ. ಏನೇನು ಮಾಡಿದ್ವಿ ನಾವು?
ಒ ಎ ಇಸ್ ಈಕ್ವಲ್ ಟು ಒ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಒ ಪಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ನಮಗೆ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಯಾಕಂದರೆ ಥಿಯರಮ್ 10.1 ಇಂದ. ಸೊ ಎರಡು ಪರ್ಪೆಂಡಿಕ್ಯುಲರ್ ಆಗಿದ್ದಕ್ಕೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಯಿತು. ಇದೆಂಗೆ ಬಂತು? ನಮ್ಮ ಕೇಂದ್ರದಿಂದ ಜಾಕ್ಕೆ ಲಂಬವಾಗಿ ಬರೆದ ರೇಖೆ ಜಾವನ್ನು ಅರ್ಧ ಭಾಗಿಸುತ್ತದೆ ಅಥವಾ ಡಿವೈಡ್ ಮಾಡುತ್ತೆ ಈಕ್ವಲ್ ಪಾರ್ಟ್ಸ್ ಆಗಿ. ಅಂದರೆ ನಾವೇನು ಹೇಳ್ಬೋದು? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಹೇಳ್ಬೋದು. ಸೊ ಈ ತ್ರಿಭುಜದಲ್ಲಿ ಎ ಪಿ ಬಿ ತ್ರಿಭುಜದಲ್ಲಿ, ಸಾರಿ ಎ ಪಿ ಒ ತ್ರಿಭುಜದಲ್ಲಿ, ಸಿನ್ಸ್ ಇಟ್ ಈಸ್ ರೈಟ್ ಆಂಗ್ಯುಲರ್ ಟ್ರಯಾಂಗಲ್ ಅಂದರೆ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾನು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿದೆ. ನನಗೆ ಅವಾಗ ಎ ಪಿ ಯ ವ್ಯಾಲ್ಯೂ 4 ಸೆಂಟಿಮೀಟರ್ ಸಿಕ್ತು. ಅದನ್ನೇ ನಾನು ಎ ಬಿ ಕಂಡುಹಿಡಿಯೋದಕ್ಕೆ ಬಳಸಿದೆ. ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಸಿಕ್ತು. ಐ ಹೋಪ್ ಇದು ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆನ್ ಆಗೋದಾದರೆ ಏನಿದೆ? 30ನೇ ಪ್ರಶ್ನೆ. ಇನ್ ಅ ಸರ್ಕಲ್ ವಿತ್ ಸೆಂಟರ್ ಓ, ಅಂದರೆ ಒಂದು ವೃತ್ತ ಇದೆ, ಅದರ ಸೆಂಟರ್ ಬಂದು ಪಾಯಿಂಟ್ ಓ. ಎ ಬಿ ಇಸ್ ದ ಡಯಾಮೀಟರ್ ಆ್ಯಂಡ್ ಎ ಪಿ ಇಸ್ ದ ಟ್ಯಾಂಜೆಂಟ್. ಎ ಬಿ ಒಂದು ಡಯಾಮೀಟರು, ಆಮೇಲೆ ಎ ಪಿ ಇದು ಒಂದು ಟ್ಯಾಂಜೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಫ್ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ, ಅಂದರೆ ಇಲ್ಲಿ ಕೊಟ್ಟಿರಲ್ಲ ಈ ಆ್ಯಂಗಲ್ಲು 25 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಫೈಂಡ್ ದ ಮೆಜರ್ ಆಫ್ ಎ ಪಿ ಬಿ. ಎ ಪಿ ಬಿ ಎಲ್ಲಿದೆ? ಎ ಪಿ ಬಿ ಅಂದರೆ ಈ ಕೋನ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅವರು. ಈ ಆ್ಯಂಗಲ್ ಎ ಪಿ ಬಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಇಲ್ಲಿ ಕೆಲವೊಂದು ನಾನು ಅವಾಗಲೇ ಹೇಳಿದ ಕಾನ್ಸೆಪ್ಟ್ಗಳು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಯಾವುದಾದ್ರು ನೋಡೋಣ ಇವಾಗ. ಸೊ ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳೋಣ. ಒ ಸಿ ಬಿ ಕೋನ 25 ಡಿಗ್ರಿ ಇದೆ, ಅಷ್ಟೇ ಕೊಟ್ಟಿಯಾರಲ್ವಾ? ಓಕೆ. ಎ ಬಿ ಇಸ್ ದ ಡಯಾಮೀಟರ್, ಎ ಪಿ ಇಸ್ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ ಅಂತ ಬರಿಬೋದು. ಇದಿರಲಿ, ಹಂಗಂದ್ರೆ ಏನು ಅಂತ ಮುಂದಕ್ಕೆ ಡಿರೈವ್ ಮಾಡ್ಕೊಂಡು ಹೋಗೋಣ. ಅದರಿಂದ ಕನ್ನಡದಲ್ಲಿ ಒಂದ್ಸತಿ ಪ್ರಶ್ನೆ ಓದೋಣ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿಯು ವ್ಯಾಸವಾಗಿದೆ ಮತ್ತು ಎ ಪಿ ಸ್ಪರ್ಶಕ. ಒ ಸಿ ಬಿಯ ವ್ಯಾಲ್ಯೂ ಬಂದು ಆ್ಯಂಗಲ್ ಒ ಸಿ ಬಿ ಅಂದರೆ ಒ ಸಿ ಬಿ ಕೋನವು 25 ಡಿಗ್ರಿಗಳಾಗಿದ್ದರೆ ಎ ಪಿ ಬಿಯ ವ್ಯಾಲ್ಯೂ ಅಂದರೆ ಎ ಪಿ ಬಿ ಕೋನವನ್ನು ಕಂಡುಹಿಡಿಯಿರಿ. ಕೋನ ಎ ಪಿ ಬಿನ ಕೇಳ್ತಾ ಇದ್ದಾರೆ. ಸೊ ನಾವು ಡೇಟಾ ಬರ್ಕೊಂಡ್ವಿ. ಎಲ್ಲಿಂದ ಶುರು ಮಾಡೋಣ? ನನಗೆ ಎಲ್ಲಿಂದ ಶುರು ಮಾಡ್ಬೋದು ಅನ್ಸುತ್ತೆ. ಈ ತ್ರಿಭುಜನ ನಾವು ಕನ್ಸಿಡರ್ ಮಾಡೋಣ, ಒ ಬಿ ಸಿ. ಅದನ್ನು ನಾನು ಇಲ್ಲೊಂದು ಕಡೆ ಬರಿತಾ ಇದ್ದೀನಿ, ಒಂದು ಸ್ವಲ್ಪ ದೊಡ್ಡದಾಗಿ ನಿಮ್ಗೆ ಕ್ಲೀನಾಗಿ ಕಾಣಿಸ್ಲಿ ಅಂತ. ಒ ಬಿ ಸಿ ಹೌದಲ್ವಾ? ಇದರಲ್ಲಿ ನಮಗೊಂದು ಆ್ಯಂಗಲ್ ಕೊಟ್ಟಿದ್ದಾರೆ. ಯಾವುದು? ಈ ಆ್ಯಂಗಲು 25 ಅಂತ ಕೊಟ್ಟಿದ್ದಾರೆ. ಒ ಸಿ ಬಿ 25 ಡಿಗ್ರಿ ಅಂತ ಹೇಳಿದ್ದಾರೆ. ಈ ತ್ರಿಭುಜ ನೋಡಿದ್ರೆ ನೀವು, ನಾನು ಹೇಳ್ತೀನಿ ಈ ತ್ರಿಭುಜ ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀನಿ. ಹೆಂಗೆ ಹೇಳ್ಬೋದು ನಾವು? ಒಂದು ನಿಮಿಷ ಯೋಚನೆ ಮಾಡಿ ನೋಡೋಣ. ಹೆಂಗೆ ಹೇಳ್ಬೋದು ಅಂದರೆ, ಒ ಸಿ ನೋಡಿ ಮತ್ತು ಒ ಬಿ ನೋಡಿ, ಎರಡೂ ಕೂಡ ಕೇಂದ್ರದಲ್ಲಿ ಬರೆದಿರ್ತಕ್ಕಂಥ ತ್ರಿಜ್ಯಗಳು. ಕೇಂದ್ರ ಒ ಇಂದ ಒ ಸಿ ಒಂದು ತ್ರಿಜ್ಯ, ಒ ಬಿ ಕೂಡ ಒಂದು ತ್ರಿಜ್ಯ. ಎರಡು ತ್ರಿಜ್ಯಗಳು, ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಯಾವಾಗಲೂ ಕೂಡ ಸಮವಾಗಿರ್ತವೆ, ಹೌದಲ್ವಾ? ನಮಗೆಲ್ಲರೂ ಬೇಸಿಕ್ ಅದು ಗೊತ್ತೇ ಇದೆ. ಸೊ ಒ ಸಿ ಇಸ್ ಈಕ್ವಲ್ ಟು ಬಿ ಸಿ. ಸೊ ದೇರ್ ಫೋರ್ ಒ ಸಿ ಇಸ್ ಈಕ್ವಲ್ ಟು ಒ ಬಿ. ದೇರ್ ಫೋರ್ ಇದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹುವಿನ ತ್ರಿಭುಜದ ಗುಣ ನಮಗೊಂದು ಗೊತ್ತಿರಬೇಕು, ಗುಣಲಕ್ಷಣ ಏನದು? ಇನ್ ಅನ್ ಐಸೋಸೆಲಸ್ ಟ್ರಯಾಂಗಲ್ ದ ಆಂಗಲ್ಸ್ ಆಪೋಸಿಟ್ ಟು ದ ಸೇಮ್ ಸೈಡ್ಸ್ ಆರ್ ಈಕ್ವಲ್. ಅಂದರೆ ಸಮಬಾಹುಗಳ ಅಂದರೆ ಯಾವುದು? ಸಮದ್ವಿಬಾಹು ತ್ರಿಭುಜದ ಸಮಬಾಹುಗಳ ಅಭಿಮುಖ ಕೋನಗಳು ಈಕ್ವಲ್ ಆಗಿರ್ತವೆ, ಸಮವಾಗಿರ್ತವೆ. ಅಂದರೆ ಇದು ಒಂದು ಸಮಬಾಹು ಇದಕ್ಕೆ. ಸೊ ಇದರ ಆಪೋಸಿಟ್ ಆ್ಯಂಗಲ್ ಬಂದು ಆ್ಯಂಗಲ್ ಒ ಸಿ ಬಿ ಈಸ್ ಈಕ್ವಲ್ ಟು ಇದಕ್ಕೆ ಸಮವಾಗಿರೋದು ಒ ಸಿ. ಒ ಸಿ ಆಪೋಸಿಟ್ ಬಂದು ಒ ಬಿ ಸಿ. ಹಂಗಂದ್ರೆ ಈ ಆ್ಯಂಗಲ್ಲು ಕೂಡ 25 ಡಿಗ್ರಿನೇ ಇರುತ್ತೆ. ಇದನ್ನ ನಾವು ಹೇಳ್ಬೋದಲ್ವಾ? ಯಾಕಂದರೆ ಇದು ಐಸೋಸೆಲಸ್ ಟ್ರಯಾಂಗಲ್. ಐಸೋಸೆಲಸ್ ಟ್ರಯಾಂಗಲ್ನ ಪ್ರಾಪರ್ಟಿ ಏನು?
ಆಂಗಲ್ಸ್ ಅಪೋಸಿಟ್ ಟು ದ ಸೇಮ್ ಸೈಡ್ ಆರ್ ಈಕ್ವಲ್. ಸೊ ಇದರಿಂದ ನಾವು ಏನು ಹೇಳ್ಬೋದು, ಅದನ್ನು ಬರೆಯೋಣ. ಕನ್ಸಿಡರ್ ಟ್ರಯಾಂಗಲ್ ಒ ಬಿ ಸಿ. ಓಕೆ, ಒ ಬಿ ಈಸ್ ಈಕ್ವಲ್ ಟು ಒ ಸಿ. ಯಾಕೆ? ರೇಡಿಯಸ್ ಅಥವಾ ರೇಡಿಯೈ ಆಫ್ ಸರ್ಕಲ್, ಒಂದು ವೃತ್ತದ ಎರಡು ತ್ರಿಜ್ಯಗಳು, ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಯಾವತ್ತೂ ಕೂಡ ಸಮವಾಗಿರ್ತವೆ. ಒ ಬಿ ಈಸ್ ಈಕ್ವಲ್ ಟು ಒ ಸಿ. ದೇರ್ ಫೋರ್ ಐಸೋಸೆಲೆಸ್ ಟ್ರಯಾಂಗಲ್ ಆಯಿತು, ಅಂದರೆ ಸಮದ್ವಿಬಾಹು ತ್ರಿಭುಜ ಆಯಿತು. ದೇರ್ ಫೋರ್ ಒ ಸಿ ಬಿ ಕೋನವು ಈಕ್ವಲ್ ಟು ಒ ಬಿ ಸಿ ಕೋನ. ಯಾಕೆ? ರೀಸನ್ ಬರೀಬೇಕಿಲ್ಲಿ. ಈಕ್ವಲ್ ಆಂಗಲ್ಸ್ ಆಪೋಸಿಟ್ ಟು ಸೇಮ್ ಸೈಡ್ಸ್, ಅಥವಾ ಆಂಗಲ್ಸ್ ಆಪೋಸಿಟ್ ಟು ಸೇಮ್ ಅನ್ನೋದಕ್ಕಿಂತ ನಾವು ಇದನ್ನು ಈಕ್ವಲ್ ಸೈಡ್ಸ್ ಅಂತ ಕರಿಬೋದು. ಬೆಟರ್. ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಸೊ ಹಂಗಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಸಮಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ ಬರಿಬೋದು. ಇಲ್ಲಿ ಸಮಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ ಹೇಳ್ಬೋದು. ಸರಿ, ಹಂಗಂದ್ರೆ ದೇರ್ ಫೋರ್ ಒ ಬಿ ಸಿ ಈಸ್ ಈಕ್ವಲ್ ಟು 25 ಡಿಗ್ರಿ, 25 ಡಿಗ್ರಿ. ಯಾವುದು? ಕೋನ ಒ ಬಿ ಸಿ ಈಸ್ ಈಕ್ವಲ್ ಟು, ಇದು ಒ ಬಿ ಸಿ ಈಸ್ ಈಕ್ವಲ್ ಟು 25 ಡಿಗ್ರಿಗಳು ಅಂತ ಆಯಿತು. ಸೊ ಇದನ್ನ ಇಟ್ಕೊಂಡು ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ನಾನು ಈ ಡಯಾಗ್ರಾಮ್ನ ಇವಾಗ ಸದ್ಯಕ್ಕೆ ಅಳಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ರು ನೀವು ನೋಟ್ಸಲ್ಲಿ ಬರ್ಕೋತಿರ್ತೀರಲ್ವಾ, ಬರ್ಕೊಂಡಿಲ್ಲ ಅಂದರೆ ಬರ್ಕೋಬೇಕು, ಆವಾಗಲೇ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದು. ಮುಂದಕ್ಕೆ ಹೋಗೋಣ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಈ ದೊಡ್ಡ ಟ್ರಯಾಂಗಲ್ ಅಂದರೆ ಎ ಬಿ ಪಿ, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಪಿ. ಎ ಬಿ ಪಿ ತ್ರಿಭುಜವನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಈ ಟ್ರಯಾಂಗಲ್ನಲ್ಲಿ ನಾನು ಹೇಳ್ತೀನಿ ಆ್ಯಂಗಲ್ ಬಿ ಎ ಪಿ ಪ್ಲಸ್ ಆ್ಯಂಗಲ್ ಎ ಬಿ ಪಿ ಪ್ಲಸ್ ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಹೆಂಗೆ ಬರೆದೆ ನಾನು? ಯೋಚನೆ ಮಾಡಿ. ಬಿ ಎ ಪಿ ಎಲ್ಲಿದೆ? ಬಿ ಎ ಪಿ ಈ ಆ್ಯಂಗಲ್ ಹೌದಲ್ವಾ? ಎ ಬಿ ಪಿ ಎಲ್ಲಿದೆ? ಎ ಬಿ ಪಿ ಅಂದರೆ ಈ ಆ್ಯಂಗಲು, ಈ ಆ್ಯಂಗಲು ಎ ಪಿ ಬಿ. ಮೂರು ಆ್ಯಂಗಲ್ಗಳನ್ನ, ಮೂರು ಕೋನಗಳನ್ನ ನಾನು ಮೊತ್ತ 180 ಅಂತ ಹೇಳ್ತಾ ಇದ್ದೀನಿ. ಇದು ನಮ್ಮ ತ್ರಿಭುಜದ ಗುಣ ಹೌದಲ್ವಾ? ತ್ರಿಭುಜದ ಒಳಕೋನಗಳ ಗುಣ. ನಾವು ಇದನ್ನ 8th ಸ್ಟ್ಯಾಂಡರ್ಡಲ್ಲಿ ಮತ್ತು 9th ಸ್ಟ್ಯಾಂಡರ್ಡ್ ಕೂಡ ಕಲ್ತಿದ್ದೀವಿ. ಏನಂದ್ರೆ ಒಂದು ತ್ರಿಭುಜದ ಮೂರು ಕೋನಗಳನ್ನು ನಾವು ಮೊತ್ತ ಮಾಡಿದ್ರೆ ನಮಗೆ 180 ಡಿಗ್ರಿಗಳು ಬರುತ್ತೆ. ಹಾಗಾಗಿ ಬಿ ಎ ಪಿ ಪ್ಲಸ್ ಎ ಬಿ ಪಿ ಪ್ಲಸ್ ಎ ಪಿ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ನಾವು ಇದನ್ನು ಸಾಲ್ವ್ ಮಾಡಿದ್ರೆ ಬಿ ಎ ಪಿ ಎಷ್ಟು? ಬಿ ಎ ಪಿ ಆ್ಯಂಗಲ್ ಇದು, ಈ ಆ್ಯಂಗಲ್ ಎಷ್ಟು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ. ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಪಿ ಅಂದ್ರೇನು? ಈ ಆ್ಯಂಗಲ್ ಅವಾಗ 90 ಡಿಗ್ರಿ ಆಗುತ್ತೆ. ಇದು ಹೆಂಗೆ ಬಂತು? ಇದು ಥಿಯರಮ್ 10.1 ಇಂದ ಸಿಕ್ಕಿತ್ತು ನಮಗೆ. ದೇರ್ ಫಾರ್ ಇದು 90 ಡಿಗ್ರಿಗಳು ಪ್ಲಸ್ ಎ ಬಿ ಪಿ ಇವಾಗಿನ್ನೂ ಕಂಡುಹಿಡಿದ್ವಿ ನಾವು. ಎ ಬಿ ಪಿ ಇಸ್ ಈಕ್ವಲ್ ಟು ಒ ಬಿ ಸಿ ಹೌದಲ್ವಾ? ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಎ ಬಿ ಪಿ ಅಂತ ಇಲ್ಲೇ ಬರೆದ್ಬಿಡೋಣ. ಎ ಬಿ ಪಿ ಅಂತಲೂ ಕರಿಬೋದು, ಇದನ್ನ ಒ ಬಿ ಸಿ ಅಂತಲೂ ಕರಿಬೋದು. ಎರಡು ಒಂದೇ ಕೋನ ತಾನೆ. ಹಾಗಾಗಿ ಇದೆಷ್ಟಾಗುತ್ತೆ? 25 ಡಿಗ್ರೀಸ್ ಪ್ಲಸ್ ಎ ಪಿ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎರಡರ ಮೊತ್ತ ಎಷ್ಟು ಬರುತ್ತೆ? 115 ಡಿಗ್ರೀಸ್ ಬರುತ್ತೆ. ಪ್ಲಸ್ ಎ ಪಿ ಬಿ ಈಸ್ ಈಕ್ವಲ್ ಟು 180. ಇದನ್ನು ನಾವು ಬಲಗಡೆ ಸೈಡ್ ಕಳಿಸಿದ್ರೆ ಎ ಪಿ ಬಿ ಈಸ್ ಈಕ್ವಲ್ ಟು 180 ಮೈನಸ್ 115 115. ದೇರ್ ಫಾರ್ ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 65 ಡಿಗ್ರಿಗಳು. ಇದನ್ನೇ ಕಂಡುಹಿಡಿಯಕ್ಕೆ ಹೇಳಿದ ನಮಗೆ. ನೋಡಿ, ಚೆಕ್ ಮಾಡಿ. ಆ್ಯಂಗಲ್ ಎ ಪಿ ಬಿಯ ವ್ಯಾಲ್ಯೂನ ಕಂಡುಹಿಡಿಯಿರಿ, ಕೋನ ಎ ಪಿ ಬಿ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಎ ಪಿ ಬಿಯ ವ್ಯಾಲ್ಯೂ ನಮಗೆ
65 ಡಿಗ್ರಿಗಳಂತ ಬಂತು. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ ನಿಮಗೆ ಅಗೈನ್ ನಾನು ಅದಕ್ಕೆ ಹೇಳೋದು, ಕಮೆಂಟ್ ಬಾಕ್ಸಲ್ಲಿ ಹೋಗಿ ಹಾಕಿ. ನಾನು ಯಾವಾಗೂ ಕೂಡ ನಿಮ್ಮ ಡೌಟ್ಸ್ನ ಕಮೆಂಟ್ಸ್ನ ಓದ್ತಾ ಇರ್ತೀನಿ. ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ ಫೈನ್. ಮುಂದಿನ ಸೆಕ್ಷನ್ಗೆ ಹೋಗೋಣ. ನೋಡಿ 33ನೇ ಪ್ರಶ್ನೆ. ಈ ಪ್ರಶ್ನೆ ಅವ್ರು ಹೇಳ್ತಾರೆ ಕಠಿಣವಾಗಿದೆ, ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಕರೆಕ್ಟಾ? ಏನು ಪ್ರಶ್ನೆ ಅಂತ ನೋಡಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಕಷ್ಟ ಇದೆಯಾ ಇಲ್ವಾ ಆಮೇಲೆ ಡಿಸೈಡ್ ಮಾಡೋಣ ನಾವೇ. ಓಕೆ, ಪ್ರಶ್ನೆ ಹೆಂಗಿದೆ? ಪಿ ಕ್ಯೂ ಇಸ್ ಎ ಕಾರ್ಡ್ ಆಫ್ ಲೆಂತ್ 8 ಸೆಂಟಿಮೀಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಅಂದರೆ ಅರ್ಥ ಏನು? ಒಂದು ಸರ್ಕಲ್ ಇದೆ, ಸರ್ಕಲ್ನ ರೇಡಿಯಸ್ ಬಂದು 5 ಸೆಂಟಿಮೀಟರ್, ಅದರಲ್ಲೊಂದು ಕಾರ್ಡ್ ಬರ್ದಿದ್ದಾರೆ, ಕಾರ್ಡ್ ಬಂದು 8 ಸೆಂಟಿಮೀಟರ್ ಉದ್ದ ಇದೆ. ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಒಂದು ವೃತ್ತ ಇದೆ, ವೃತ್ತದ ತ್ರಿಜ್ಯ ಬಂದು 5 ಸೆಂಟಿಮೀಟರ್ಗಳಿವೆ. ಅದೇ ವೃತ್ತದಲ್ಲಿ ಒಂದು ಜಾ ಬರ್ದಿದ್ದಾರೆ, ಆ ಜಾನ ಹೆಸರು ಪಿ ಕ್ಯೂ, ಆ ಜಾನ ಉದ್ದ ಬಂದು 8 ಸೆಂಟಿಮೀಟರ್. ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡ್ಬೋದು, ಇದು ವೃತ್ತ, ಇದು ಜ, ಪಿ ಕ್ಯೂ ಜ, ಇದು ರೇಡಿಯಸ್ ಅಂದರೆ ತ್ರಿಜ್ಯ. ತ್ರಿಜ್ಯ ಬಂದು 5 ಸೆಂಟಿಮೀಟರ್ ಮತ್ತು ಜ ಬಂದು 8 ಸೆಂಟಿಮೀಟರ್. ಓಕೆ, ದ ಟ್ಯಾಂಜೆಂಟ್ಸ್ ಅಟ್ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಟಿ. ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕ್ಯೂನಲ್ಲಿ ಎರಡು ಸ್ಪರ್ಶಕಗಳನ್ನ ಬರ್ದಿದ್ದಾರೆ. ಆ ಸ್ಪರ್ಶಕಗಳು ಬಂದು ಮೀಟ್ ಆಗ್ತಿರೋದು ಎಕ್ಸ್ಟರ್ನಲ್ ಪಾಯಿಂಟ್ ಟಿ, ಅಂದರೆ ಹೊರಬಿಂದು ಪಾಯಿಂಟ್ ಟಿನಲ್ಲಿ ಮೀಟ್ ಆಗ್ತಾ ಇದ್ದೇವೆ. ಅಂದರೆ ಅರ್ಥ ಏನು? ಟಿ ಪಿ ಮತ್ತು ಟಿ ಕ್ಯೂಗಳು ಎರಡೂ ಕೂಡ ನಮ್ಮ ಸ್ಪರ್ಶಕಗಳು. ಟಿ ಪಿ ಮತ್ತು ಟಿ ಕ್ಯೂ ಎರಡೂ ಕೂಡ ನಮ್ಮ ಸ್ಪರ್ಶಕಗಳಾಯಿತು. ಫೈಂಡ್ ದ ಲೆಂತ್ ಆಫ್ ಟಿ ಪಿ ಅಂದರೆ ಒನ್ ಆಫ್ ದಿಸ್ ಟ್ಯಾಂಜೆಂಟ್ಸ್. ಅಂದರೆ ನಮ್ಮ ಒಂದು ಈ ಎರಡು ಸ್ಪರ್ಶಕಗಳಲ್ಲಿ ಯಾವುದೋ ಒಂದು ಟ್ಯಾಂಜೆಂಟ್ನಿನ, ಯಾವುದೋ ಒಂದಲ್ಲ, ಟಿ ಪಿನ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ರೆ ಅದನ್ನು ಕಂಡುಹಿಡಿಬೇಕು ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಗಿವನ್ ಡೇಟಾ ಬರ್ಕೋಣ. ಒ ಪಿ ಇಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, ಪಿ ಕ್ಯೂ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಟಿ ಪಿ ಈಸ್ ಈಕ್ವಲ್ ಟು ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಸೊ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ನೋಡಿ, ನೀವು ಟಿ ಓ ಅಥವಾ ಓ ಟಿನ ಜಾಯಿನ್ ಮಾಡಿದರೆ, ಡಾಟೆಡ್ ಲೈನಲ್ಲಿ ಬರ್ದಿದ್ದಾರೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದರೆ ಅಂತ. ಅಕಸ್ಮಾತ್ ಕ್ವಶನಲ್ಲಿ ಫೈನಲ್ ಎಕ್ಸಾಮಲ್ಲಿ ಅವರು ಕನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂದರೆ, ಅಂದರೆ ಅವ್ರು ಡ್ರಾ ಮಾಡಿಲ್ಲ ಅಂದರೆ ನಾವೇ ಡ್ರಾ ಮಾಡ್ಕೋಬೇಕಾಗತ್ತೆ. ಜಾಯಿನ್ ಓ ಟಿ ಅಂತ. ಸೊ ಓ ಟಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಹೌದಲ್ವಾ? ಓ ಟಿ ಪಿ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಲೈನ್ ಹೇಳಿದಾಗ ಸೆಂಟ್ರಿಗೆ ಈ ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಇರ್ತದೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ. ಸರಿ, ಓ ಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆದರೆ ಏನಾಯ್ತು ಇವಾಗ? ಓ ಆರ್ ಇದೆಯಲ್ಲ, ಕಲರ್ ಚೇಂಜ್ ಮಾಡೋಣ. ಓ ಇಂದ ಆರ್ವರೆಗೂ ಈ ರೇಖೆ ನಾನು ಇವಾಗ ಬರ್ದೀನಲ್ಲ, ಓ ಆರ್. ಈ ಓ ಆರ್ ಕೂಡ ಪಿ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಲೈನ್ ಆಯಿತು. ಓ ಆರ್ ಪರ್ಪೆಂಡಿಕ್ಯುಲರ್ ಲೈನ್ ಕಾರ್ಡಿಗಾದರೆ perpendicular line drawn from the center of the circle to the chord bisects the chord. ಮುಂಚೆ ನಾವು ಇದನ್ನ ಸ್ಟಾರ್ಟಿಂಗಲ್ಲಿ ಏನೇನೆಲ್ಲ ಗೊತ್ತಿರಬೇಕಂತ ನೋಡ್ಬೇಕಾದ್ರೆ ನೋಡಿದ್ವಿ, ಹೌದಲ್ವಾ? ಅದನ್ನೇ ಬರೆಯೋಣ ಇವಾಗ. therefore OR is also perpendicular to PQ. ಓಕೆ, ಇದರ್ಥ ಆಯ್ತಾ? ಈ ಎರಡು ಪರ್ಪೆಂಡಿಕ್ಯುಲರ್ ಆಗಿದ್ರಿಂದ ಏನಾಯ್ತು ನಮಗೆ? ನಾವು ಇದನ್ನೇ ಓ ಟಿ ಬದಲು ಓ ಆರ್ ಅಂತ ಬರ್ಕೊಂಡು, ಓ ಆರ್ ಇಸ್ ಅ ಪಾರ್ಟ್ ಆಫ್ ಓ ಟಿ, ಆ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಡೈರೆಕ್ಟಾಗಿ ಇದನ್ನು ಕೂಡ ಬರಿಬೋದು. ಎನಿವೆ, ಸೊ ಇವಾಗ ಇದರಿಂದ ಏನು ಹೇಳ್ಬೋದು ನಾವು? ಸೆಂಟರಿಂದ ಒಂದು ಲೈನ್ ಬರೆದಿದ್ದೀವಿ, ಆ ಲೈನು ನಮ್ಮ ಕಾರ್ಡ್ನ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಅರ್ಥ ಕಾರ್ಡ್ ಬೈಸೆಕ್ಟ್ ಆಗ್ತಿದೆ ಅಂತ. ದೇರ್ ಫೋರ್ ವಾಟ್ ವಿ ಕ್ಯಾನ್ ಟೆಲ್ ಹಿಯರ್, ಪಿ ಆರ್ ಈಸ್ ಈಕ್ವಲ್ ಟು ಕ್ಯೂ ಆರ್. ಇದನ್ನು ಹೆಂಗೆ ಹೇಳ್ಬೋದು ನಾವು? ರೀಸನ್ ಬರಿಬೇಕಿಲ್ಲಿ. perpendicular line from center to chord bisects the chord. ಕನ್ನಡದಲ್ಲಿ ಇದನ್ನೇ ಹೇಳೋದಾದ್ರೆ, ಕೇಂದ್ರದಿಂದ ಜಾಕ್ಕೆ ಲಂಬವಾಗಿ ಎಳೆದ ರೇಖೆಯು ಜಾವನ್ನು ಅರ್ಧಿಸುತ್ತದೆ ಅಥವಾ ಬೈಸೆಕ್ಟ್ ಮಾಡುತ್ತೆ ಅಥವಾ ಇಬ್ಬಾಗಿಸುತ್ತೆ. ಇದನ್ನು ಬರಿಬೋದು ನಾವು.
ಸೊ ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂದರೆ ವಿಚ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ 2. ಹೌದಾ? ಯಾಕೆ ಹೇಳಿ? ಪಿ ಕ್ಯೂನ 2 ಈಕ್ವಲ್ ಪಾರ್ಟ್ಸ್ ಆಗ ಡಿವೈಡ್ ಮಾಡ್ತಿದೆ ಅಂದರೆ ಪಿ ಆರ್ ಎಷ್ಟಿರುತ್ತೆ? ಪಿ ಕ್ಯೂ ಅಲ್ಲಿ ಅರ್ಧ ಇರುತ್ತೆ, ವಿಚ್ ಈಸ್ ಈಕ್ವಲ್ ಟು 8/2 ವಿಚ್ ಈಸ್ 4 ಸೆಂಟಿಮೀಟರ್. ಇದನ್ನು ಡಿರೈವ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ಡಿರೈವ್ ಮಾಡಿದ್ಮೇಲೆ ಇವಾಗ ನಮಗೆ ಈ ತ್ರಿಭುಜದಲ್ಲಿ ಪಿ ಆರ್ ಕ್ಯೂ ತ್ರಿಭುಜದಲ್ಲಿ ಒ ಪಿ ಕೂಡ ಗೊತ್ತು, ಪಿ ಆರ್ ಕೂಡ ಗೊತ್ತು. ಎಷ್ಟು? 4 ಸೆಂಟಿಮೀಟರ್. ಎರಡು ಸೈಡ್ ಗೊತ್ತಿದ್ದಾಗ ಇನ್ನೊಂದು ಸೈಡ್ ಕಂಡುಹಿಡಿಯೋದು ಈಸಿ. ಆ ಇನ್ನೊಂದು ಸೈಡ್ ಏನಕ್ಕೆ ಕಂಡುಹಿಡಬೇಕು ಅದು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇನ್ ಟ್ರಯಾಂಗಲ್ ಪಿ ಒ ಆರ್, ಪಿ ಒ ಆರ್ ತ್ರಿಭುಜದಲ್ಲಿ ಆಂಗಲ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಆಂಗಲ್ ಆರ್ ಅಂತ ಬರೆದಿರೋಳು ಪಿ ಆರ್ ಒ ಅಂತ ಬರೆಯೋಣ. ಪಿ ಆರ್ ಒ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ನಾವಿಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈ ತ್ರಿಭುಜದಲ್ಲಿ. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ? ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳುತ್ತೆ. ಅಥವಾ ಇಂಗ್ಲೀಷಲ್ಲಿ ಹೇಳೋದಾದ್ರೆ ದ ಸ್ಕ್ವೇರ್ ಆಫ್ ಹೈಪೋಥೆನಸ್ ವಿಲ್ ಬಿ ಈಕ್ವಲ್ ಟು ದ ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್. ಅಂದರೆ ತ್ರಿಭುಜದಲ್ಲಿ ಟ್ರಯಾಂಗಲ್ ಅಲ್ಲಿ ಹೈಪೋಥೆನಸ್ನ ಸ್ಕ್ವೇರ್ ಮಾಡಿದ್ರೆ ಇನ್ನು ಮಿಕ್ಕಿದ 2 ಸೈಡ್ಗಳನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ವ್ಯಾಲ್ಯೂ ಬರುತ್ತೆ ಅಂತ ಅರ್ಥ. ಇಲ್ಲಿ ಹಂಗಂದ್ರೆ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಒ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಒ ಪಿ ವಿಕರ್ಣ ಅಂದರೆ ಹೈಪೋಥೆನಸ್, ಒ ಆರ್ ಮತ್ತು ಪಿ ಆರ್ ಎರಡು ಕೂಡ ಬೇರೆ ಅದರ್ 2 ಸೈಡ್ಸ್. ಇದನ್ನು ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ನೋಡೋಣ. 5 ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ ಒ ಆರ್ ಸ್ಕ್ವೇರ್. ಒ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನ ಈ ಕಡೆ ತಗೋಣ, 5 ಸ್ಕ್ವೇರ್ ಅಂದರೆ 25 ಮೈನಸ್ 4 ಸ್ಕ್ವೇರ್ ಅಂದರೆ 16. ಒ ಆರ್ ಇಸ್ ಈಕ್ವಲ್ ಟು ಒ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 16 ಅಂದರೆ 9. ಒ ಆರ್ ಇಸ್ ಈಕ್ವಲ್ ಟು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ಸ್ಕ್ವೇರ್ ಇಟ್ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 ಇಸ್ 3 ಸೆಂಟಿಮೀಟರ್. ನಮಗೆ ಇವಾಗ ಒ ಆರ್ನ ಉದ್ದ ಸಿಕ್ತು 3 ಸೆಂಟಿಮೀಟರ್. ಓಕೆನಾ? ಇವಾಗ ನೆಕ್ಸ್ಟ್ ಪೇಜಲ್ಲಿ ನೋಡೋಣ, ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಇಲ್ಲಿ ನಮ್ಗೆ ಏನೇನು ಸಿಕ್ಕಿದೆ? ಇಲ್ಲಿ ಒ ಆರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಆಗಿದೆ. ಕಂಡುಹಿಡಿಬೇಕಿರೋದೇನು ನಾವು? ಪಿ ಟಿ ಅಥವಾ ಟಿ ಪಿ ಯ ವ್ಯಾಲ್ಯೂ ಕಂಡುಹಿಡಬೇಕು. ನಾ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಫಸ್ಟು ಲೆಟ್ ಟಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋತೀನಿ. ಓಕೆನಾ? ಇವಾಗ ನಮಗೆ ಟಿ ಪಿ ಯಾವ್ಯಾವ ಟ್ರಯಾಂಗಲಲ್ಲಿ ಬರುತ್ತೆ ನೋಡಿ. ಟಿ ಪಿ ಅನ್ನೋ ಲೈನು, ಟಿ ಪಿ ಲೈನು ಈ ಟ್ರಯಾಂಗಲಲ್ಲಿ ಬರುತ್ತಾ? ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಅದೇ ರೀತಿ ಟಿ ಪಿ ಈ ಟ್ರಯಾಂಗಲಲ್ಲಿ ಕೂಡ ಬರುತ್ತೆ, ಹೌದಲ್ವಾ? ನಾ 2 ಟ್ರಯಾಂಗಲ್ಸ್ ಸಪ್ರೇಟಾಗಿ ಬರೀತೀನಿ ನೋಡಿ. ಪಿ ಟಿ ಆರ್, ಪಿ ಟಿ ಆರ್ ಇದೊಂದು ಟ್ರಯಾಂಗಲಲ್ಲಿ ಪಿ ಟಿ ಬರುತ್ತೆ. ಜೊತೆಗೆ ಪಿ ಟಿ ಈ ದೊಡ್ಡ ಟ್ರಯಾಂಗಲ್ನಲ್ಲಿ ಹಿಂಗಿದೆಯಲ್ಲ ಒಂದು ಟ್ರಯಾಂಗಲು, ಪಿ ಟಿ ಓ ಈ ಟ್ರಯಾಂಗಲ್ ಕೂಡ ಬರುತ್ತೆ. ಪಿ ಟಿ ಅನ್ನೋ ಸೈಡ್ 2 ಟ್ರಯಾಂಗಲ್. ಆ 2 ಟ್ರಯಾಂಗಲ್ನ ಇಟ್ಕೊಂಡು ನಾವು ಇವಾಗ ಪಿ ಟಿನ ಕಂಡುಹಿಡಿಯೋಕೆ ಹೊರಟಿದ್ದೀವಿ. ನಾ ಇವಾಗ ಏನು ಮಾಡಿದೆ? ಟಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡೆ. ಅದೇ ರೀತಿ ಟಿ ಆರ್ ಇಸ್ ಈಕ್ವಲ್ ಟು ವೈ ಅಂತ ತಗೋಣ. ಆ್ಯಂಡ್ ಟಿ ಆರ್ ಇಸ್ ಈಕ್ವಲ್ ಟು ವೈ. ಯಾಕೆ ಟಿ ಆರ್ ತಗೊಂಡೆ? ಟಿ ಆರ್ ಇಲ್ಲೆಲ್ಲೋ ಇದೆ ಪಾಯಿಂಟು. ಒ ಆರ್ ಇಸ್ ಈಕ್ವಲ್ ಟು 3 ಅಂತ ಗೊತ್ತು, ಟಿ ಆರ್ ಗೊತ್ತಿಲ್ಲ. ಅದಕ್ಕೆ ನಾ ಇದನ್ನು ವೈ ಅಂತ ತಗೊಂಡ್ರೆ ಈ ಟ್ರಯಾಂಗಲಲ್ಲಿ ಈ ಆಪೋಸಿಟ್ ಸೈಡ್ ಅಂದರೆ ಒ ಟಿ ವೈ ಪ್ಲಸ್ 3 ಅಂತ ಬರ್ಕೋಬೋದಲ್ವಾ? ಅಂದರೆ ಇಲ್ಲಿಂದ ಇಲ್ಲಿವರೆಗೂ ವೈ ಪ್ಲಸ್ 3 ಅಂತ ಬರಿಬಹುದು. ಓಕೆನಾ? ಸೊ ಟಿ ಪಿ ಇಸ್ ಈಕ್ವಲ್ ಟು ಎಕ್ಸ್, ಟಿ ಆರ್ ಇಸ್ ಈಕ್ವಲ್ ಟು ವೈ ಅಂತ ತಗೊಂಡ್ವಿ. ಈಗ ಫಸ್ಟು ಈ ಟ್ರಯಾಂಗಲ್ನ ತಗೋಣ. ಕನ್ಸಿಡರ್ ಟ್ರಯಾಂಗಲ್ ಟಿ ಪಿ ಆರ್. ಟಿ ಪಿ ಆರ್ ತ್ರಿಭುಜವನ್ನು ಕನ್ಸಿಡರ್ ಮಾಡಿದ್ದೀವಿ. ಇದೊಂದು ಲಂಬಕೋನ ತ್ರಿಭುಜ. ಯಾಕೆ? ಅವಾಗಲೇ ನಾವು ನೋಡಿದ್ವಿ ಒ ಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ. ದೇರ್ ಫಾರ್ ಇಟ್ ಇಸ್ ಎ ರೈಟ್ ಆಂಗ್ಯುಲರ್ ಟ್ರಯಾಂಗಲ್. ರೈಟ್ ಆಂಗ್ಯುಲರ್ ಟ್ರಯಾಂಗಲಲ್ಲಿ ನಾವು
ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಇಲ್ಲೂ ಕೂಡ ಅದನ್ನೇ ಮಾಡೋಣ. ಯಾಕೆ ನಮಗೆ ಪಿ ಆರ್ ವ್ಯಾಲ್ಯೂ ಗೊತ್ತಿದೆ 4 ಸೆಂಟಿಮೀಟರ್ ಅಂತ, ಎಕ್ಸು ಇದು ವೈ. ಇನ್ನು ಎರಡು ಸೈಡ್ ಗೊತ್ತಿಲ್ವಲ್ಲ ಸರ್, ಒಂದು ನಿಮಿಷ ತಾಳ್ಮೆಯಿಂದ ನೋಡೋಣ. ಟಿ ಪಿ ಆರ್ ಟ್ರಯಾಂಗಲಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಟಿ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಟಿ ಆರ್ ಸ್ಕ್ವಯರ್ ಪ್ಲಸ್ ಪಿ ಆರ್ ಸ್ಕ್ವಯರ್, ಹೌದಲ್ವಾ? ಟಿ ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಟಿ ಆರ್ ಸ್ಕ್ವಯರ್ ಪ್ಲಸ್ ಪಿ ಆರ್ ಸ್ಕ್ವಯರ್. ಟಿ ಪಿ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಟಿ ಆರ್ ಅಂದರೆ ವೈ ಸ್ಕ್ವಯರ್ ಪ್ಲಸ್ ಪಿ ಆರ್ ಅಂದರೆ 4 ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ 16. ಇದನ್ನು ಈಕ್ವೇಷನ್ 1 ಅಂತ ತಗೋಣ. ಏನು ಸರ್ ಎಕ್ಸು ವೈ ಬಂತಲ್ಲ, ಹೆಂಗೆ ಸಾಲ್ವ್ ಮಾಡೋದು? ಇದನ್ನು ಸಾಲ್ವ್ ಮಾಡೋದಕ್ಕೆ ಇನ್ನೊಂದು ಟ್ರಯಾಂಗಲ್ ಇದೆ, ಅಲ್ಲೂ ಕೂಡ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಕನ್ಸಿಡರ್ ಟ್ರಯಾಂಗಲ್. ಇನ್ನೊಂದು ದೊಡ್ಡ ಟ್ರಯಾಂಗಲ್ ಯಾವುದು? ಅವಾಗಲೇ ನೋಡಿದ್ದು ಪಿ ಟಿ ಒ ಅನ್ನೋ ತ್ರಿಭುಜವನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ. ಇದು ಕೂಡ ಒಂದು ಲಂಬಕೋನ ತ್ರಿಭುಜ. ಎಲ್ಲಿ ಲಂಬಕೋನ ಇದೆ ನೋಡಿ ಹೇಳೋಣ, ಹೇಳಿ ನೋಡೋಣ, ಎಲ್ಲಿ ಬರುತ್ತೆ ಇಲ್ಲಿ ಲಂಬಕೋನ? ಪಿ ಟಿ ಮತ್ತು ಒ ಪಿ ಒಂದು ತ್ರಿಜ್ಯ, ಪಿ ಟಿ ಒಂದು ಸ್ಪರ್ಶಕ. ಸ್ಪರ್ಶಕ ಮತ್ತು ತ್ರಿಜ್ಯಗಳು ಯಾವ ಕೂಡ ಲಂಬ ಕೋನವಾಗಿರ್ತವೆ ಅಥವಾ ಲಂಬ ಇದರಲ್ಲಿರ್ತವೆ, 90 ಡಿಗ್ರಿ ಮಾಡ್ತವೆ. ಹಾಗಾದರೆ ಒ ಪಿ ಮತ್ತು ಪಿ ಟಿ ಎರಡು ಕೂಡ 90 ಡಿಗ್ರಿ ಆಯಿತು ಅಥವಾ ಪರ್ಪೆಂಡಿಕ್ಯುಲರ್ ಆಯಿತು. ಪರ್ಪೆಂಡಿಕ್ಯುಲರ್ ಅಂದಿದ ತಕ್ಷಣ ನಾವೇನು ಅಪ್ಲೈ ಮಾಡ್ಬೋದು? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಇದರಲ್ಲಿ ವಿಕರ್ಣ ಯಾವುದು? ಆಪೋಸಿಟ್ ಟು 90 ಡಿಗ್ರಿ, ಇದು ವಿಕರ್ಣ ಅಂದರೆ ಟಿ ಒ ವಿಕರ್ಣ ನಮ್ಮದು. ಸೊ ಟಿ ಒ ಸ್ಕ್ವಯರ್ ಈಸ್ ಈಕ್ವಲ್ ಟು, ಇನ್ನು ಮಿಕ್ಕಿದ ಎರಡು ಸೈಡ್ ಅದು ಟಿ ಪಿ ಸ್ಕ್ವಯರ್ ಪ್ಲಸ್ ಒ ಪಿ ಸ್ಕ್ವಯರ್. ಕರೆಕ್ಟ್ ಅಲ್ವಾ? ಟಿ ಒ ಅಂದರೆ ಏನು ನೋಡಿ ಇಲ್ಲಿ, ವೈ ಪ್ಲಸ್ 3 ಅಲ್ವಾ? ವೈ ಪ್ಲಸ್ 3 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಟಿ ಪಿ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಒ ಪಿ ಅಂದರೆ, ಒ ಪಿ ಎಷ್ಟು ಕೊಟ್ಟಿಯಾರಲ್ಲ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಅಲ್ಲ, 5 ಸ್ಕ್ವಯರ್, 5 ಸ್ಕ್ವಯರ್. ಸೊ ಇಲ್ಲಿ ವೈ ಪ್ಲಸ್ 3 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಸ್ಕ್ವಯರ್ ಬಂತು. ನಾವಿವಾಗ ಏನು ಮಾಡೋಣ, ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ 16 ಅಂತ ಇದೆ ಅಲ್ವಾ? ಈ ಎಕ್ಸ್ ಸ್ಕ್ವಯರ್ ಜಾಗದಲ್ಲಿ ಇದು ಬರಿಬೋದು, ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ 16. ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇಲ್ಲಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಹಂಗೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ವಿಚ್ ಈಸ್ ವೈ ಸ್ಕ್ವಯರ್ ಪ್ಲಸ್ ಬಿ ಅಂದರೆ 3 ಅಂದರೆ 3 ಸ್ಕ್ವಯರ್ ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 3 ವಿಚ್ ಈಸ್ 6y ಅಂತ ಬರುತ್ತೆ. 2 ಇಂಟು 3 ಇಂಟು ವೈ ವಿಚ್ ಈಸ್ 6y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಜಾಗದಲ್ಲಿ ನಾನು ವೈ ಸ್ಕ್ವಯರ್ ಪ್ಲಸ್ 16 ಅಂತ ಆಗ್ತಾ ಇದ್ದೀನಿ. ವೈ ಸ್ಕ್ವಯರ್ ಪ್ಲಸ್ 16 ಪ್ಲಸ್ ಇಲ್ಲಿ 5 ಸ್ಕ್ವಯರ್ ಈಸ್ 25. ಇದೆಲ್ಲಿಂದ ಬಂತಿದ್ದು? ಈಕ್ವೇಷನ್ 1 ಇಂದ ತೆಗೆದು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ 16. ಸೊ ಮುಂದಕ್ಕೆ ಏನಾಗುತ್ತೆ? ಓಕೆ, ರೈಟ್ ಹ್ಯಾಂಡ್ ಸೈಡ್ ವೈ ಸ್ಕ್ವಯರ್ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ವೈ ಸ್ಕ್ವಯರ್ ಇದೆ, ಕ್ಯಾನ್ಸಲ್ ಮಾಡಿದೆ. ಉಳಿದಿದ್ದೇನೋ 6y, 3 ಸ್ಕ್ವಯರ್ ಇಸ್ ಈಕ್ವಲ್ ಟು 9. ಇದನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಹಾಕೋಣ. 6y ಇಸ್ ಈಕ್ವಲ್ ಟು 16 ಪ್ಲಸ್ 25 ಎಷ್ಟು ಬರುತ್ತೆ? 16 ಪ್ಲಸ್ 25 ಬಂದು 41. 41 ಮೈನಸ್ 3 ಸ್ಕ್ವಯರ್ ಅಂದರೆ 9, ರೈಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಮೈನಸ್ ಆಯಿತು, ಮೈನಸ್. ಸೊ 6y ಇಸ್ ಈಕ್ವಲ್ ಟು 41 ಮೈನಸ್ 9 ಆಯಿತು. 6y ಇಸ್ ಈಕ್ವಲ್ ಟು 32, y ಇಸ್ ಈಕ್ವಲ್ ಟು 6 ಕೆಳಗಡೆ ಹೋದರೆ 32/6. ಕ್ಯಾನ್ಸಲ್ ಮಾಡಿ. 2 3s 2 1s 2 6 ಅಂದರೆ 16/3 ಬಂತು. y ವ್ಯಾಲ್ಯೂ 16/3 ಅಂತ ಬಂತು ನಮಗೆ. ಇವಾಗ ಎಕ್ಸ್ ಕಂಡುಹಿಡಿಯೋದು ಈಸಿ ಅಲ್ವಾ? ಇದನ್ನು ಅಳಿಸ್ತಾ ಇದ್ದೀನಿ ನಾನು ಈ ಡಯಾಗ್ರಾಮ್ಸು. ವೈ ವ್ಯಾಲ್ಯೂ ನಮಗೆ 16/3 ಅಂತ ಬಂತು. ವೈ ವ್ಯಾಲ್ಯೂ ಬಂದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಈಸಿ. ಇದನ್ನು ತೊಗೊಂಡೋಗಿ ಮತ್ತೆ ಅಗೇನ್ ಈಕ್ವೇಷನ್ 1ಗೆ ಹಾಕಿ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 16 ಅಂದರೆ ವೈ ಸ್ಕ್ವಯರ್ ಇಸ್ ನಥಿಂಗ್ ಬಟ್ 16/3 ಹೋಲ್ ಸ್ಕ್ವಯರ್ ಪ್ಲಸ್ 16. ಕರೆಕ್ಟಾ ಇದು?
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ 16, ವೈ ಸ್ಕ್ವೇರ್ ಜಾಗದಲ್ಲಿ 16/3 ಅಂದರೆ 16/3 ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ 16 ಆಯಿತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಸ್ಕ್ವೇರ್ ಅಂದರೆ 256 ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 16. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ತೊಗೊಳ್ಳಿ. 9 ಇಂಟು ಇಲ್ಲೇನಿಲ್ಲ 1 ಅಂದರೆ 9, ನ್ಯೂಮರೇಟರ್ 256 ಪ್ಲಸ್ 16 9s 144 ಅಲ್ವಾ. ಇದೆರಡು ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 256 ಪ್ಲಸ್ 144 400 ಆಗುತ್ತೆ ಡಿವೈಡೆಡ್ ಬೈ 9. ಎಕ್ಸ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಇಲ್ಲೂ ಸ್ಕ್ವೇರ್ ರೂಟ್ ತೊಗೊಳ್ಳಿ, ಇಲ್ಲೂ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ 400 ಅಂದರೆ 20 ಡಿವೈಡೆಡ್ ಬೈ ಅಂಡರ್ ರೂಟ್ 9 ಅಂದರೆ 3. ಎಕ್ಸ್ ವ್ಯಾಲ್ಯೂ ಬಂತು ನಮಗೆ 20 ಡಿವೈಡೆಡ್ ಬೈ 3 ಅಂತೇಳಿ. ದೇರ್ ಫೋರ್ ಎಕ್ಸ್ ಅಂದರೆ ಏನಂತ ತೊಗೊಂಡಿದ್ವಿ ನಾವು, ಟಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊಂಡಿದ್ವಿ. ದೇರ್ ಫೋರ್ ಟಿ ಪಿ ಇಸ್ ಈಕ್ವಲ್ ಟು 20/3 ಸೆಂಟಿಮೀಟರ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಟಿ ಪಿ ಅಂತ ತಾನೇ ಕೇಳಿದವರು. ಫೈಂಡ್ ದ ಲೆಂತ್ ಆಫ್ ಟಿ ಪಿ. ನಮಗೆ ಇವಾಗ ಟಿ ಪಿಯ ಉದ್ದ ಎಷ್ಟು ಬಂತು, 20/3 ಸೆಂಟಿಮೀಟರ್ಸ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು. ಸೊ ಎಕ್ಸ್ ವೈ ಕನ್ಫ್ಯೂಸ್ ಆಗಬೇಡಿ. ಎಕ್ಸ್ನ ಟಿ ಪಿ ಅಂತ ತೊಗೊಂಡಿದ್ದೀವಿ, ಟಿ ಆರ್ನ ವೈ ಅಂತ ತೊಗೊಂಡಿದ್ದೀವಿ. ಇವಾಗ ನಾವು ಪೈಥಾಗರಸ್ ಥಿಯರಮ್ ಫಸ್ಟು ಟಿ ಪಿ ಆರ್ ಟ್ರಯಾಂಗಲಲ್ಲಿ ಹಾಕ್ತೀವಿ, ಆಮೇಲೆ ಟಿ ಪಿ ಓ ಟ್ರಯಾಂಗಲಲ್ಲಿ ಹಾಕ್ತೀವಿ. ಸೊ ಎರಡರಲ್ಲೂ ಈಕ್ವೇಷನ್ ಬರುತ್ತೆ. ಇಲ್ಲಿ ಈಕ್ವೇಷನಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ವೈ ಸ್ಕ್ವೇರ್ ಪ್ಲಸ್ 16 ಅಂತ ಹಾಕ್ತೀವಿ. ಸಿಂಪ್ಲಿಫೈ ಮಾಡ್ಕೊಂಡು ಹೋದಾಗ ನಮಗೆ ವೈ ವ್ಯಾಲ್ಯೂ ಸಿಕ್ತು. ಇದನ್ನೇ ಮತ್ತೆ ಈಕ್ವೇಷನ್ 1ಗೆ ಹಾಕಿದಾಗ ನಮಗೆ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ ದ ಟಿ ಪಿ. ಟಿ ಪಿಯ ವ್ಯಾಲ್ಯೂ ನಮಗೆ 20/3 ಸೆಂಟಿಮೀಟರ್ಸ್ ಅಂತ ಸಿಕ್ತು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೌಟ್ಸ್ ಇದ್ರೆ ಅಗೇನ್ ಯು ಕ್ಯಾನ್ ಗೋ ಅಂಡ್ ಆಸ್ಕ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. Two tangents TP and TQ are drawn to a circle with center O from an external point T. ಅಂದರೆ ಇವಾಗ ಒಂದು ವೃತ್ತ ಇದೆ, ವೃತ್ತದ ಎಕ್ಸ್ಟರ್ನಲ್ ಪಾಯಿಂಟ್ T, ಹೊರಬಿಂದು T, ಬಾಹ್ಯಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನ ಬರೆದಿದ್ದಾರೆ, ಟಿ ಪಿ ಮತ್ತು ಟಿ ಕ್ಯೂ. ಓಕೆ, ಪ್ರೂವ್ ದ್ಯಾಟ್ ಆಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 times ಆಫ್ ಒ ಪಿ ಕ್ಯೂ. ಎಲ್ಲಿದೆ ನೋಡೋಣ. ಪಿ ಟಿ ಕ್ಯೂ ಅಂದರೆ ಈ ಆ್ಯಂಗಲು ಈಸ್ ಈಕ್ವಲ್ ಟು 2 times ದಟ್ ಆಫ್ ಒ ಪಿ ಕ್ಯೂ. ಈ ಆ್ಯಂಗಲ್ಗೆ ಡಬಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಒಂದ್ಸರ್ತಿ ನೋಡೋಣ. ಓ ವೃತ್ತ ಕೇಂದ್ರವನ್ನು ಹೊಂದಿರುವ ವೃತ್ತಕ್ಕೆ ಬಾಹ್ಯಬಿಂದು ಟಿ ಇಂದ ಟಿ ಪಿ ಮತ್ತು ಟಿ ಕ್ಯೂ ಎರಡು ಸ್ಪರ್ಶಕಗಳನ್ನು ಹೇಳಿದೆ. ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಕೋನ ಒ ಪಿ ಕ್ಯೂ ಎಂದು ಸಾಧಿಸಿರಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಸಾಧಿಸೋದು, ಹೆಂಗೆ ಪ್ರೂವ್ ಮಾಡೋದು ನೋಡೋಣ. ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳೋಣ. ಟಿ ಪಿ ಆ್ಯಂಡ್ ಟಿ ಕ್ಯೂ ಆರ್ ಟ್ಯಾಂಜೆಂಟ್ಸ್ ಅಂದ್ರೆ ಅರ್ಥ ಏನು, ಎರಡು ಈಕ್ವಲ್ ಇದಾವೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ನಾವು ಅದನ್ನೇ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿಲ್ಲ. ಟು ಪ್ರೂವ್ ಏನು ಸಾಧಿಸಬೇಕಾಗಿರೋದೇನು, ಪಿ ಟಿ ಕ್ಯೂ ಕೋನವು 2 ಇಂಟು ಒ ಪಿ ಕ್ಯೂ ಕೋನವಾಗಿದೆ ಎಂದು ಸಾಧಿಸಿ. ಅಂದರೆ ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 2 times ದಟ್ ಆಫ್ ಆ್ಯಂಗಲ್ ಒ ಪಿ ಕ್ಯೂ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡೋದು? ಅಗೇನ್ ನಾವು ಬೆಟರು ಪ್ರತಿ ಸರ್ತಿ ಒ ಪಿ ಕ್ಯೂ ಅಂತ ಬರೆಯೋದ್ರ ಬದಲು ಈ ಆ್ಯಂಗಲ್ನ ನಾವು ಎಕ್ಸ್ ಅಂತ ತಗೋಣ. ಹಾಂ, ಪ್ರೂಫು ಲೆಟ್ ಆ್ಯಂಗಲ್ ಒ ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್. ಒ ಪಿ ಕ್ಯೂ ಆ್ಯಂಗಲ್ನ ನಾವು ಎಕ್ಸ್ ಅಂತ ಕರಿತಾ ಇದ್ದೀವಿ. ಆ್ಯಂಗಲ್ ಒ ಪಿ ಕ್ಯೂ ಎಕ್ಸ್ ಆದರೆ ಆ್ಯಂಗಲ್ ಟಿ ಪಿ ಕ್ಯೂ ಎಷ್ಟಾಗುತ್ತೆ ಹೇಳಿ ನೋಡೋಣ ನೀವು. ಇದೆಷ್ಟಾಗುತ್ತೆ? ಕರೆಕ್ಟ್, ಏನಾಗುತ್ತೆ ಇಲ್ಲಿ ಅದನ್ನೇ ಬರ್ತೀನಿ ನೋಡಿ ಒಂದು ಸರ್ತಿ. ಹಿಂಗೆ ಟಿ ಪಿ ಇದೆ, ಹಿಂಗೆ
ಒ ಪಿ ಇದೆ. ಒ ಪಿ ಬಂದು ರೇಡಿಯಸ್ಸು, ಟಿ ಪಿ ಬಂದು ನಮ್ಮ ಟ್ಯಾಂಜೆಂಟು. ಅಂದರೆ ಇದು ರೇಡಿಯಸ್ಸು, ಇದು ಟ್ಯಾಂಜೆಂಟು, ಇದು ತ್ರಿಜ್ಯ, ಇದು ಸ್ಪರ್ಶಕ. ತ್ರಿಜ್ಯ ಸ್ಪರ್ಶಕ ಯಾವಾಗಲೂ 90 ಡಿಗ್ರಿ ಇರ್ತವೆ, ಟೋಟಲ್ ಡಿಗ್ರಿ 90. ಇಲ್ಲಿ ಒಂದು ಲೈನ್ ಬಂದಿದೆ, ಇದು ಎಕ್ಸ್ ಆಗಿದೆ. ಹಾಗಂದ್ರೆ ಇದು ಫುಲ್ 90 ಡಿಗ್ರಿ ಆದರೆ 90 ಡಿಗ್ರಿಲಿ ಎಕ್ಸ್ ತೆಗೆದಾಕಬೇಕು, ವಿಚ್ ಈಸ್ ನಥಿಂಗ್ ಬಟ್ 90 ಮೈನಸ್ ಎಕ್ಸ್. ಹೌದಲ್ವಾ? ದೇರ್ ಫೋರ್ ಏನಂತ ಬರಿಬೋದು ನಾವು? ಆ್ಯಂಗಲ್ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಮೈನಸ್ ಎಕ್ಸ್ ಅಂತ ಬರ್ಕೋಬೋದು. ಟಿ ಪಿ ಕ್ಯೂ ಇದೆ ನೋಡಿ, ಟಿ ಪಿ ಕ್ಯೂ ಕ್ಯೂ ಇದೆ, ಟಿ ಪಿ ಕ್ಯೂ 90 ಡಿಗ್ರಿ, ಸಾರಿ 90 ಮೈನಸ್ ಎಕ್ಸ್ ಅಂತ ಬಂತು. ಇನ್ನೊಂದು ಅಬ್ಸರ್ವೇಷನ್, ಟಿ ಪಿ ಕ್ಯೂ 90 ಮೈನಸ್ ಎಕ್ಸ್ ಆದರೆ ಟಿ ಕ್ಯೂ ಪಿ ಎಷ್ಟಾಗುತ್ತೆ? ಈ ಆ್ಯಂಗಲ್ಲು 90 ಮೈನಸ್ ಎಕ್ಸೇ ಆಗುತ್ತೆ. ಹೆಂಗೆ ಸರ್? ಹೆಂಗೆ ಅಂದರೆ ಇಲ್ಲಿ ನೋಡಿ, ಹಿಂಗಿದೆಯಾ? ಸ್ವಲ್ಪ ಉದ್ದ ಇದೆ ಇದು. ಇದು ಟಿ ಪಿ ಮತ್ತು ಟಿ ಕ್ಯೂ ಎರಡು ಕೂಡ ಟ್ಯಾಂಜೆಂಟ್ಸು. ಆ್ಯಂಡ್ ಫ್ರಮ್ ಥಿಯರಮ್ 10.2 ಪ್ರಕಾರ ನಾವೇನು ಹೇಳ್ಬೋದು? ಟಿ ಪಿ ಇಸ್ ಈಕ್ವಲ್ ಟು ಟಿ ಕ್ಯೂ. ಟಿ ಪಿ ಕ್ಯೂ ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ಟಿ ಪಿ ಮತ್ತು ಟಿ ಕ್ಯೂ ಎರಡು ಈಕ್ವಲ್ ಆಗಿದೆ. ಅಂದರೆ ನಾವು ಅವಾಗಲೇ ನೋಡಿದ್ವಿ, ಆ್ಯಂಗಲ್ಸ್ ಆಪೋಸಿಟ್ ಟು ದ ಸೇಮ್, ಈಕ್ವಲ್ ಸೈಡ್ಸ್. ಇದಕ್ಕೆ ಆಪೋಸಿಟ್ಟು ಇದು, ಇದಕ್ಕೆ ಆಪೋಸಿಟ್ಟು ಈ ಆ್ಯಂಗಲ್ಲು. ಈ ಎರಡು ಆ್ಯಂಗಲ್ಗಳು ಕೂಡ, ಅಂದರೆ ಕೋನಗಳು ಕೂಡ ಈಕ್ವಲ್ ಆಗಿರ್ತವೆ. ಅಂದರೆ ಇನ್ನೊಂದು ಸರ್ತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಮದ್ವಿಬಾಹು ತ್ರಿಭುಜದಲ್ಲಿ, ದಿಸ್ ಈಸ್ ಅನ್ ಐಸೋಸೆಲಸ್ ಟ್ರಯಾಂಗಲ್. ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಈಕ್ವಲ್ ಸೈಡ್ಸ್ ಎರಡಿರುತ್ತೆ. ಸಮದ್ವಿಬಾಹು ತ್ರಿಭುಜ ಐಸೋಸೆಲಸ್ ಟ್ರಯಾಂಗಲ್ನಲ್ಲಿ ಈಕ್ವಲ್ ಸೈಡ್ಗಳಿರ್ತಾವಲ್ಲ, ಇನ್ ದಿಸ್ ಕೇಸ್ ಟಿ ಪಿ ಮತ್ತು ಟಿ ಕ್ಯೂ, ಈಕ್ವಲ್ ಸೈಡ್ಗಳ ಆಪೋಸಿಟ್ ಆ್ಯಂಗಲ್ಗಳು, ಅಭಿಮುಖ ಕೋನಗಳು ಯಾವಾಗಲೂ ಕೂಡ ಸಮವಾಗಿರ್ತವೆ. ಹಂಗಂದ್ರೆ ಅರ್ಥ, ಇದೆಷ್ಟಿರುತ್ತೋ ಇದು ಅಷ್ಟೇ ಇರಬೇಕು, 90 ಮೈನಸ್ ಎಕ್ಸೇ ಇರಬೇಕು. ಆ್ಯಂಡ್ ಟಿ ಕ್ಯೂ ಪಿ ಈಸ್ ಆಲ್ಸೋ ಈಕ್ವಲ್ ಟು 90 ಮೈನಸ್ ಎಕ್ಸ್. ಇಲ್ಲಿ ರೀಸನ್ಗಳು ಬರೀಬೇಕಾಗುತ್ತೆ ನಾವು. ಟಿ ಪಿ ಕ್ಯೂ 90 ಮೈನಸ್ ಎಕ್ಸ್ ಹೆಂಗಾಯಿತು? ಹೆಂಗೆ ಅಂದರೆ ರೀಸನ್ನು ಥಿಯರಮ್ 10.1. ಥಿಯರಮ್ 10.1 ಇಂದ ಟಿ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಒ ಪಿ, ದೇರ್ ಫಾರ್ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಮೈನಸ್ 1 ಆಯಿತು. ಅದೇ ರೀತಿ ಟಿ ಕ್ಯೂ ಪಿ ಇಸ್ ಈಕ್ವಲ್ ಟು 90 ಮೈನಸ್ ಹೆಂಗಾಯಿತು? 90 ಮೈನಸ್ ಎಕ್ಸ್, ಬಿಕಾಸ್ ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಅಥವಾ ಸಾರಿ, ಒಂದು ನಿಮಿಷ. ಹಾಂ, ಆ್ಯಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್, ಅಥವಾ ಸಮಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತವೆ ಅಂತ ಬರಿಬೋದು ನಾವು ಇಲ್ಲಿ ಕನ್ನಡದಲ್ಲಾದರೆ. ಸೊ ಈ ಎರಡು ಆ್ಯಂಗಲ್ಸು ಸಿಕ್ತು, ಸರಿನಾ? ಓಕೆ, ಇವಾಗ ನಾನು ಏನು ಹೇಳ್ಬೋದು ಇಲ್ಲಿ? ಸೊ ಈ ಟ್ರಯಾಂಗಲ್ನಲ್ಲಿ, ಟಿ ಪಿ ಕ್ಯೂ ಟ್ರಯಾಂಗಲಲ್ಲಿ, ಕನ್ಸಿಡರ್ ಟ್ರಯಾಂಗಲ್ ಟಿ ಪಿ ಕ್ಯೂ, ಈ ಟ್ರಯಾಂಗಲ್ನೇ ತಗೋಣ. ಈ ಟ್ರಯಾಂಗಲ್ ಹೆಂಗೆ ಕಾಣಿಸ್ತಿದೆ ಇವಾಗ ನಮಗೆ? ಇದು 90 ಮೈನಸ್ ಎಕ್ಸ್, ಇದು ಕೂಡ 90 ಮೈನಸ್ ಎಕ್ಸ್. ಇದು ಗೊತ್ತಿಲ್ಲ, ಇದನ್ನು ನಾವು ಪಿ ಟಿ ಕ್ಯೂ ಅಂತಲೇ ಬರ್ಕೋಬೋದು. ಓಕೆ, ಅಂದರೆ ಮೂರು ಆ್ಯಂಗಲ್ಗಳು ಬರೀ ನೋಡೋಣ. ನಾವಿಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂದ್ರೇನು? ತ್ರಿಭುಜದ ಮೂರು ಕೋನಗಳ ಮೊತ್ತ ಬಂದು 180 ಡಿಗ್ರಿ ಇರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಆ್ಯಂಗಲ್ ಟಿ ಕ್ಯೂ ಪಿ ಪ್ಲಸ್ ಆ್ಯಂಗಲ್ ಟಿ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಟಿ ಕ್ಯೂ. ಪಿ ಟಿ ಕ್ಯೂ ಅಂದರೆ ಈ ಕೋನ, ಟಿ ಪಿ ಕ್ಯೂ ಅಂದರೆ ಈ ಕೋನ, ಟಿ ಕ್ಯೂ ಪಿ ಅಂದರೆ ಈ ಕೋನ. ಮೂರು ಕೋನಗಳ ಮೊತ್ತ ಬಂದು 180 ಡಿಗ್ರಿಗಳಿರಬೇಕು.
ಇದನ್ನೇ ಒಂದ್ಸರ್ತಿ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ. ಆ ತ್ರಿಭುಜ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಟಿ ಪಿ ಕ್ಯೂ ಇದು 90 ಮೈನಸ್ ಎಕ್ಸ್, ಇದು ಕೂಡ 90 ಮೈನಸ್ ಎಕ್ಸೇ ಆಯಿತು. ಇದು ಗೊತ್ತಿಲ್ಲ, ನಾವಿಲ್ಲೇನು ಬರೆದ್ವಿ, ಆ್ಯಂಗಲ್ ಟಿ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಟಿ ಕ್ಯೂ ಪಿ ಪ್ಲಸ್ ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಟಿ ಕ್ಯೂ ಪಿ ಸಾರಿ ಟಿ ಪಿ ಕ್ಯೂ ಎಷ್ಟು, 90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸ್ ಪ್ಲಸ್ ಟಿ ಕ್ಯೂ ಪಿ ಎಷ್ಟು, 90 ಮೈನಸ್ ಎಕ್ಸ್ ಪ್ಲಸ್ ಪಿ ಟಿ ಕ್ಯೂನ ಹಂಗೆ ಬರ್ಕೋತೀನಿ, ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಇಷ್ಟು ಅರ್ಥ ಆಯ್ತಲ್ವ? ಇದು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಟಿ ಪಿ ಕ್ಯೂ 90 ಮೈನಸ್ ಎಕ್ಸ್ ಹಾಕಿದೆ, ಟಿ ಕ್ಯೂ ಪಿ ಕೂಡ 90 ಮೈನಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 90 ಪ್ಲಸ್ 90 180 ಮೈನಸ್ ಮೈನಸ್ ಎಕ್ಸ್ ಮೈನಸ್ 2x ಪ್ಲಸ್ ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 180 ಈ ಕಡೆ ಹೋದರೆ ಮೈನಸ್ ಆಗುತ್ತೆ, ಸೊ ಕ್ಯಾನ್ಸಲ್ ಮಾಡ್ಬೋದು. ಮೈನಸ್ 2x ಪ್ಲಸ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 0 ಉಳಿತು. 180 ಕ್ಯಾನ್ಸಲ್ ಮಾಡಿದ್ವಿ. ಈ ಮೈನಸ್ 2xನ ರೈಟ್ ಸೈಡಿಗೆ ಕಳಿಸಿದ್ರೆ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಇರೋದು ಈ ಕಡೆ ಹೋದರೆ ಪ್ಲಸ್ 2x ಅಥವಾ 2x ಅಂತ ಬರೀತೀನಿ. ಪಿ ಟಿ ಕ್ಯೂ ಸಾರಿ ಒಂದೇ ನಿಮಿಷ, ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ನ ಏನಂತ ತಗೊಂಡಿದ್ವಿ ನಾವು, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಓ ಪಿ ಕ್ಯೂ ಅಲ್ವಾ. ಎಕ್ಸ್ ಜಾಗದಲ್ಲಿ ನಾನು ಬರೀತಾ ಇದ್ದೀನಿ ಇವಾಗ ಓ ಪಿ ಕ್ಯೂ. ಇದನ್ನೇ ನಮಗೆ ಪ್ರೂವ್ ಮಾಡಕ್ಕೆ ಹೇಳಿದ್ದು. ನೋಡಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಓ ಪಿ ಕ್ಯೂ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು. ನಾವಿಲ್ಲಿ ಏನು ಮಾಡಿದ್ವಿ, ಓ ಪಿ ಕ್ಯೂನ ಎಕ್ಸ್ ಅಂತ ತಗೊಂಡ್ವಿ. ಪಿ ಟಿ ಕ್ಯೂ ಸಾರಿ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಮೈನಸ್ ಎಕ್ಸ್ ಆಯಿತು. ಅದೇ ರೀತಿ ಟಿ ಕ್ಯೂ ಪಿ ಕೂಡ 90 ಮೈನಸ್ ಎಕ್ಸ್ ಆಯಿತು. ಯಾವ ರೀತಿ ಬಂತಿದ್ದು, ನಮಗೆ ಇಲ್ಲಿ ಆ್ಯಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್, ಅಥವಾ ಸಮಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತವೆ. ಅದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ಈ ಟ್ರಯಾಂಗಲ್ ಟಿ ಪಿ ಕ್ಯೂನ ಕನ್ಸಿಡರ್ ಮಾಡಿದ್ವಿ, ಬಳಸ್ತೀವಿ. ಸೊ ಇವಾಗ ನಾವು ತ್ರಿಭುಜದ ಒಟ್ಟು ಕೋನಗಳ ಮೊತ್ತ 180 ಡಿಗ್ರಿಗಳು ಬರುತ್ತಲ್ಲ, ಆ ಒಂದು ಗುಣವನ್ನು ನಾವಿಲ್ಲಿ ಬಳಸೋಕೆ ಹೋಗ್ತಾ ಇದ್ದೀವಿ. ಕನ್ಸಿಡರ್ ಟ್ರಯಾಂಗಲ್ ಟಿ ಪಿ ಕ್ಯೂ, ಅದರಲ್ಲಿ 3 ಕೋನಗಳನ್ನ ಸೇರಿಸಿದ್ರೆ 180 ಡಿಗ್ರಿ ಆಗಬೇಕು. ಈ 3 ಕೋನಗಳು ಯಾವ್ಯಾವು ಅಂತ ಹೇಳಿದ್ರೆ ಟಿ ಪಿ ಕ್ಯೂ, ಟಿ ಕ್ಯೂ ಪಿ ಮತ್ತು ಪಿ ಟಿ ಕ್ಯೂ. ಟಿ ಪಿ ಕ್ಯೂ ಅಂದರೆ 90 ಮೈನಸ್ ಎಕ್ಸ್, ಟಿ ಕ್ಯೂ ಪಿ ಅಂದರೂ ಕೂಡ 90 ಮೈನಸ್ ಎಕ್ಸ್ ಪ್ಲಸ್ ಇದು ಮಿಕ್ಕಿದೆರಡು ಹಂಗೆ ಬರ್ಕೊಂಡಿದ್ದೀನಿ. 90 ಪ್ಲಸ್ 90 180. ಸೊ 180 ರೈಟ್ ಹ್ಯಾಂಡ್ ಸೈಡಲ್ಲಿರೋ 180 ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ ಮೈನಸ್ 2x ರೈಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಪ್ಲಸ್ 2x ಆಗುತ್ತೆ. ಎಕ್ಸ್ ಜಾಗದಲ್ಲಿ ನಾವೇನು ಅಸ್ಯೂಮ್ ಮಾಡಿದ್ವಿ, ಓ ಪಿ ಕ್ಯೂ ಅಂತ, ಅದನ್ನೇ ನಾನು ಬರ್ದಿದ್ದೀನಿ. ಸೊ ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. 35th ಕ್ವಶನ್ನು ಏಪ್ರಿಲ್ 2019 ಬಂದಿದೆ, ಕಠಿಣ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಹೆಂಗಿದೆ ನೋಡೋಣ. ಪಿ ಕ್ಯೂ ಮತ್ತು ಆರ್ ಎಸ್ ಅಂದರೆ ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್. ಪ್ಯಾರಲಲ್ ಅನ್ನೋದನ್ನು ಗಮನಿಸ್ಬೇಕು ನಾವಿಲ್ಲಿ. 2 ಲೈನ್ಗಳು ಪ್ಯಾರಲಲ್ ಆಗಿವೆ. ಅಂದರೆ ಪಿ ಕ್ಯೂ ಮತ್ತು ಆರ್ ಎಸ್ ಎರಡೂ ಕೂಡ ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು. ಸೊ ಆ 2 ಸಮಾಂತರ ರೇಖೆಗಳ ಮಧ್ಯೆ ಈ ವೃತ್ತ ಇದೆ ವಿತ್ ಸೆಂಟರ್ ಓ. ಈ ವೃತ್ತ ಸೆಂಟರು ಓ. ಓಕೆನಾ. ಅನದರ್ ಟ್ಯಾಂಜೆಂಟ್ ಎ ಬಿ ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿ ಇಂಟರ್ಸೆಕ್ಟಿಂಗ್ ಪಿ ಕ್ಯೂ ಅಟ್ ಎ ಆ್ಯಂಡ್ ಆರ್ ಎಸ್ ಅಟ್ ಬಿ. ಇಷ್ಟಾಗಿತ್ತಲ್ಲ, ಅದನ್ನೇ ಒಂದು ಕೆಲಸ ಮಾಡಿ ಇಲ್ಲಿ ಬರೆದ್ಬಿಡೋಣ ನಾವು. 2 ಪ್ಯಾರಲಲ್ ಟ್ಯಾಂಜೆಂಟ್ಸು ಸಾರಿ 2 ಪ್ಯಾರಲಲ್ ಲೈನ್ಸು, 2 ಪ್ಯಾರಲಲ್ ಲೈನ್ಸ್ ನಡುವೆ ಒಂದು ವೃತ್ತ. ಈ ವೃತ್ತಕ್ಕೆ ಎರಡು ಪಾಯಿಂಟಲ್ಲಿ ಈ ಲೈನ್ಗಳು ಟಚ್ ಆಗ್ತಿವೆ. ಇದೊಂದು ಪಾಯಿಂಟು ಇದೊಂದು ಪಾಯಿಂಟ್ ಅಂತ ತಗೊಳ್ಳಿ. ಸೊ ಈ ಲೈನ್ ಮೇಲೆ ಅಂದರೆ ಪಿ ಕ್ಯೂನ ಮೇಲೆ ಇಲ್ಲೆಲ್ಲೋ ಒಂದು ಪಾಯಿಂಟ್ ಎ ಅಂತ ಇದೆ.
ಆರ್ ಎಸ್ ಲೈನ್ನ ಮೇಲೆ ಇಲ್ಲೆಲ್ಲೋ ಒಂದು ಪಾಯಿಂಟು ಬಿ ಅಂತ ಇದೆ. ಇಲ್ಲಿ ಪಾಯಿಂಟ್ ಬಿ. ಎ ಬಿನ ಯಾವ ರೀತಿ ಇದೆ ಅಂದರೆ ಇದು ಜಾಯಿನ್ ಮಾಡಿದ್ರೆ ಈ ವೃತ್ತಕ್ಕೆ ಮತ್ತೊಂದು ಟ್ಯಾಂಜೆಂಟ್ ಆಗಿಬಿಡುತ್ತೆ. ಇದು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ ಇದನ್ನ ಸಿ ಅಂತ ಕರೆದಿದ್ದಾರೆ. ಓಕೆನಾ? ಇದು ಅರ್ಥ ಆಯ್ತಾ ಕ್ವಶನ್ ನಿಮಗೆ? ಪಿ ಕ್ಯೂ ಮತ್ತು ಆರ್ ಎಸ್ ಎರಡು ಕೂಡ ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು. ಆ ಎರಡೂ ರೇಖೆಗಳ ನಡುವೆ ಒಂದು ವೃತ್ತ ಇದೆ. ಆ ವೃತ್ತ ಸೆಂಟರ್ ಓ. ಪಿ ಕ್ಯೂ ರೇಖೆ ಮೇಲೆ ಎ ಇದೆ, ಆರ್ ಎಸ್ ರೇಖೆ ಮೇಲೆ ಬಿ ಇದೆ. ಈ ಎರಡು ಲೈನ್ನ ಎರಡು ಪಾಯಿಂಟ್ಗಳನ್ನ ಕೂಡಿಸಿದ್ರೆ ನಾವು ಮತ್ತೆ ಎ ಬಿ ಒಂದು ಸ್ಪರ್ಶಕ ಆಯಿತು. ಸ್ಪರ್ಶಕ ಆಗ್ತಾ ಇರೋದು ಯಾವ ಪಾಯಿಂಟಲ್ಲಿ? ಪಾಯಿಂಟ್ ಸಿ ಅಲ್ಲಿ ಮೀಟ್ ಮಾಡ್ತಾ ಇದೆ ಈ ವೃತ್ತನ. ಓಕೆನಾ? ಸೊ ಇವಾಗ ನಮ್ಗೆ ಏನು ಹೇಳ್ತಿದ್ದಾರೆ ಅವರು? ಪ್ರೂವ್ ದಟ್ ಆಂಗಲ್ ಎ ಒ ಬಿ ಈಸ್ 90 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಎ ಒ ಬಿ ಎಲ್ಲಿದೆ? ಎ ಒ ಬಿ ಇದು 90 ಡಿಗ್ರಿ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಎ ಒ ಬಿ ದಿಸ್ ಆಂಗಲ್ ಈಸ್ 90 ಡಿಗ್ರಿ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಪ್ರೂವ್ ಮಾಡೋದು? ಭಾಳ ಸಿಂಪಲ್ಲು. ನಾನು ಫುಲ್ಲು ಮತ್ತೆ ಫಸ್ಟಿಂದ ಅಳಿಸ್ಬಿಡ್ತೀನಲ್ಲ ಅದು. ಓಕೆ, ಹಾಂ, ಶುರು ಮಾಡೋಣ. ಏನೇನು ಕೊಟ್ಟಿದ್ದಾರೆ? ಗಿವನ್ ಡೇಟಾ ಏನು ಬರ್ಕೊಳ್ಳೋ ಥರದ್ದು ಇಲ್ಲ ಅನ್ಸುತ್ತೆ. ಫಸ್ಟ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್, ಇದನ್ನೇ ಬರ್ಕೋಬೋದು ನಾವು. ಎ ಬಿ ಇಸ್ ಕಾಂಟ್ಯಾಕ್ಟ್. ಓಕೆ, ಸಾಕು, ಇಷ್ಟು ಅನ್ಸುತ್ತೆ. ಪ್ರೂಫು. ಸೊ ಟು ಪ್ರೂವ್ ಏನು? ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೂಫ್ ಹೆಂಗೆ ಮಾಡೋದು? ಮೊದಲಿಗೆ ಎಕ್ಸ್ ಒ ಎ ಮತ್ತು ಸಿ ಒ ಎ ನೋಡಿ, ಇಲ್ಲಿ ಮಾಡಿ ತೋರಿಸ್ತೀನಿ ನಾನೊಂದು ಸರ್ತಿ. ಎಕ್ಸ್ ಒ ಎ, ಎಕ್ಸ್ ಒ ಎ ಇದೊಂದು ತ್ರಿಭುಜ ಇದೆಯಾ? ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಎಕ್ಸ್ ಒ ಎ ಇದೊಂದು ತ್ರಿಭುಜ. ಅದೇ ರೀತಿ ಸಿ ಅಂತ ಪಾಯಿಂಟ್ ಇದೆ, ಇಲ್ಲೆಲ್ಲೋ ಇದೆ ಅದು. ಸಿ ಒ ಎ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಈ ಎರಡು ತ್ರಿಭುಜಗಳನ್ನ ನಾವು ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಟ್ರಯಾಂಗಲ್ ಎಕ್ಸ್ ಒ ಎ ಆ್ಯಂಡ್ ಟ್ರಯಾಂಗಲ್ ಸಿ ಒ ಎ. ಎಕ್ಸ್ ಒ ಎ ಮತ್ತು ಸಿ ಒ ಎ ತ್ರಿಭುಜಗಳನ್ನ ಕನ್ಸಿಡರ್ ಮಾಡೋಣ. ಈಗ ಕನ್ಸಿಡರ್ ಮಾಡೋದು ನೋಡಿದ್ರೆ ನೀವು ಒ ಎಕ್ಸ್ ಈಸ್ ಈಕ್ವಲ್ ಟು ಒ ಸಿ, ಹೌದಲ್ವಾ? ಒ ಎಕ್ಸ್ ಈಸ್ ಈಕ್ವಲ್ ಟು ಒ ಸಿ. ಯಾಕೆ? ರೀಸನ್ ಹೇಳಿ ನೋಡೋಣ. ಒ ಎಕ್ಸು ಒ ಸಿ ಎರಡು ಕೂಡ ಏನಕ್ಕೆ ಈಕ್ವಲ್ಲು? ಎಕ್ಸಾಕ್ಟ್ಲಿ. ಯಾಕೆ ಅಂದರೆ ಒಂದೇ ವೃತ್ತದ ಎರಡು ರೇಡಿಯೈ ಆಫ್ ಸರ್ಕಲ್ ವಿತ್ ಸೆಂಟರ್ ಓ. ಸೆಂಟರ್ ಓ ಇರ್ತಕ್ಕಂಥ ವೃತ್ತದ ಎರಡು ರೇಡಿಯಸ್ಗಳು ಒ ಎಕ್ಸ್ ಮತ್ತು ಒ ಸಿ. ಕನ್ನಡದಲ್ಲಿ ಹೇಳೋದಾದರೆ ಒ ಎಕ್ಸ್ ಮತ್ತು ಒ ಸಿ ಎರಡೂ ಕೂಡ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಹಂಗಂತ ಬರಿಬೇಕಿಲ್ಲಿ. ಓಕೆ, ಸರಿ. ಎಕ್ಸ್ ಎ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳ್ಬೋದಾ? ಎಕ್ಸ್ ಎ ಇಸ್ ಈಕ್ವಲ್ ಟು ಎ ಸಿ. ಹೆಂಗಿದು? ರೀಸನ್ ಹೇಳಿ ನೋಡೋಣ. ಎಕ್ಸ್ ಎ ಸಿ ಇವೆರಡೂ ಕೂಡ ಎಕ್ಸ್ ಎ ಮತ್ತು ಎ ಸಿ ಎಲ್ಲೋ ತಪ್ಪಿದ್ದು. ಹಾಂ, ಎಕ್ಸ್ ಎ ಮತ್ತು ಎ ಸಿ ಎ ಅನ್ನೋ ಎಕ್ಸ್ಟರ್ನಲ್ ಪಾಯಿಂಟಿಂದ ಈ ವೃತ್ತಕ್ಕೆ ಬರೆದಿರ್ತಕ್ಕಂಥ ಸ್ಪರ್ಶಕಗಳು, ಹೌದಾ? ಎ ಎಕ್ಸ್ ಎ ಸಿ, ಎ ಎಕ್ಸ್ ಎ ಸಿ ಇವೆರಡೂ ಕೂಡ ಪಾಯಿಂಟ್ ಎ ಇಂದ ಈ ವೃತ್ತಕ್ಕೆ ಬರೆದಿರ್ತಕ್ಕಂಥ ತ್ರಿಜ್ಯಗಳು. ತ್ರಿಜ್ಯಗಳು ಯಾವಾಗಲೂ ಕೂಡ ಈಕ್ವಲ್ ಆಗೇ ಇರ್ತವೆ. ಹಂಗಂದ್ರೆ ಏನಂತ ಬರೀಬೋದು ಇಲ್ಲಿ ನಾವು? ಎ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್, ದೇರ್ ಫಾರ್ ಥಿಯರಮ್ 10.2 ಅಂತ ಬರಿಬೋದು. ಥಿಯರಮ್ 10.2 ಇಂದ ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಸಿ ಅಥವಾ ಎಕ್ಸ್ ಎ ಇಸ್ ಈಕ್ವಲ್ ಟು ಸಿ ಅಂತ ಕೂಡ ಬರಿಬೋದು ನಾವು. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ಈ ಎರಡು ಟ್ರಯಾಂಗಲ್ ಅಲ್ವಾ? ಈ ಎರಡು ಟ್ರಯಾಂಗಲ್ ಅಲ್ಲಿ ಇದು ಇದಕ್ಕೆ ಈಕ್ವಲ್ ಆಯಿತು, ಇದು ಇದಕ್ಕೆ ಈಕ್ವಲ್ ಆಯಿತು. ಇನ್ನು ಉಳಿದಿದ್ದು ಒ ಸಿ
ಒ ಸಿ ಇಸ್ ಈಕ್ವಲ್ ಟು ಒ ಸಿ. ಈ ಎರಡೂ ಟ್ರಯಾಂಗಲ್ಗಳಲ್ಲಿ ಈ ಟ್ರಯಾಂಗಲ್ಲು ಈ ಟ್ರಯಾಂಗಲ್ಲು ಒ ಎ ಕಾಮನ್ ಸೈಡ್, ಹೌದಲ್ವಾ? ಬಿಕಾಸ್ ಕಾಮನ್ ಸೈಡ್ ನೋಡಿ. ಸೊ ನೋಡಿ, ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಸಿ, ಎಕ್ಸ್ ಎ ಇಸ್ ಈಕ್ವಲ್ ಟು ಸಿ ಎ ಅಥವಾ ಎ ಸಿ, ಒ ಸಿ ಇಸ್ ಈಕ್ವಲ್ ಟು ಒ ಸಿ ವಿಚ್ ಇಸ್ ಕಾಮನ್ ಸೈಡ್. ಎರಡು ತ್ರಿಭುಜಗಳ ಮೂರೂ ಬಾಹುಗಳು ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಅಂದ್ರೆ ಇಫ್ all the three sides of one triangle is equal to all the three sides of other triangle, those two triangles are called congruent triangles ಅಂತ ಕರಿತೀವಿ, ಹೌದಲ್ವಾ? therefore triangle XOA is equal to is congruent to triangle COA. ಈಗ ಸದ್ಯಕ್ಕೆ ಡಯಾಗ್ರಾಮ್ ಅಳಿಸ್ತಾ ಇದ್ದೀನಿ ನಾನು. ಹಾ, ಸೊ ಏನು ನೋಡಿದ್ವಿ? ಈ ಎರಡು ಟ್ರಯಾಂಗಲ್ಸು ಕಾಂಗ್ರುಯೆಂಟ್. ಇದಕ್ಕೆ ರೀಸನ್ ಬರೀಬೇಕು, ಎಸ್ 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 ಕಾಂಗ್ರುಯೆನ್ಸಿ ರೂಲ್. ಇದನ್ನು ನಾವು 9th ಅಲ್ಲಿ ಓದಿದ್ವಿ. ಎಸ್ 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 ಕಾಂಗ್ರುಯೆನ್ಸಿ ರೂಲ್, ಬಾಹು 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 ಸರ್ವಸಮ ಗುಣ ಅಥವಾ ರೂಲ್ ಅಂತ ಬರೀಬೋದು ನಾವು. ಓಕೆನಾ? ಸರಿ, ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿದ ತಕ್ಷಣ ಏನಾಗುತ್ತೆ ನೋಡಿ, ಈ ಆ್ಯಂಗಲ್ಲು ಈ ಆ್ಯಂಗಲ್ಗೆ ಈಕ್ವಲ್ ಆಗುತ್ತೆ. ಅಂದರೆ ನಾನು ಹೆಂಗೆ ಬರಿತೀನಿ ಅದನ್ನು? ಎಕ್ಸ್ ಆ್ಯಂಗಲ್ ಎಕ್ಸ್ ಒ ಎ ಈಸ್ ಈಕ್ವಲ್ ಟು ಸಿ ಒ ಎ. ಇದಕ್ಕೆ ರೀಸನ್ ಏನು ಬರೀಬೇಕು? ಸಿ ಪಿ ಸಿ ಟಿ. ಸಿ ಪಿ ಸಿ ಟಿ ಅಂದ್ರೇನು? ಸಿ ಪಿ ಸಿ ಟಿ ಅಂದರೆ ಇದನ್ನೇನಂತ ಹೇಳ್ತೀವಿ ನಾವು? ಸಿ ಪಿ ಸಿ ಟಿ ಅಂತ ಹೇಳ್ತೀವಿ. ಸಿ ಪಿ ಸಿ ಟಿ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಸರ್ವಸಮ ತ್ರಿಕೋನ ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಕೋನಗಳು ಅಥವಾ ಬಾಹುಗಳು ಅಂತ ಬರಿಬೋದು ಇಲ್ಲಿ. ಓಕೆನಾ? ಇದು ಈಕ್ವೇಶನ್ 1 ಅಂತ ತಗೋಣ ನಾವು. ಇನ್ನು ಮುಕ್ಕಿದ್ದು ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡೋಣ. ಇದೇ ರೀತಿ ಇವಾಗ ಮೇಲೆ ಈ ತ್ರಿಭುಜ ತಗೊಂಡಿದ್ವಲ್ವಾ? ಇವಾಗ ನೆಕ್ಸ್ಟು ಇದೊಂದು ಒ ಸಿ ಬಿ ಒ ವೈ ಬಿ ಈ ತ್ರಿಭುಜಗಳನ್ನ ತಗೋಣ. ಇಲ್ಲಿ ಏನು ಮಾಡಿದ್ವಿ ಅದನ್ನೇ ಮಾಡ್ತೀವಿ, ಬಟ್ ಆದರೆ ತ್ರಿಭುಜಗಳು ಎಕ್ಸ್ಚೇಂಜು. ಯಾವುದು ಇವಾಗ ಮಾಡೋದು ಕೊಟ್ಟಿರೋದು? ಹಾಂ, ಒ ಸಿ ಬಿ ಒ ವೈ ಬಿ. ಕನ್ಸಿಡರ್ ಟ್ರಯಾಂಗಲ್ ಒ ಸಿ ಬಿ and triangle OYB. BY is equal to BC. ಯಾಕೆ? B is an external point. ಸರ್ಕಲ್ಗೆ BY ಮತ್ತು BC ಎರಡು ಕೂಡ ಸ್ಪರ್ಶಕಗಳು, ಅಂದರೆ ಥಿಯರಮ್ 10.2 ಅಂತ ಹೇಳ್ಬೋದು. ಅದೇ ರೀತಿ OY is equal to OC. OY is equal to OC. ಇದು ಹೆಂಗೆ ಬಂತು? ರೇಡಿಯೈ ಆಫ್ ಸೇಮ್ ಸರ್ಕಲ್. ರೇಡಿಯೈ ಆಫ್ ಸೇಮ್ ಸರ್ಕಲ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಅಂತ ಬರಿಬೋದು ಇಲ್ಲಿ. ಮತ್ತು OB is equal to OB, ಅದು ಕಾಮನ್ ಸೈಡು, ಎರಡಕ್ಕೂ ಕಾಮನ್ ಆಗಿದೆ. ಓಕೆನಾ? ಮೂರು ಸೈಡ್ಸ್ ಈಕ್ವಲ್ ಆದರೆ ದೇರ್ ಫೋರ್ ಟ್ರಯಾಂಗಲ್ ಒ ಸಿ ಬಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಒ ವೈ ಬಿ. ಇದು ಹೆಂಗೆ ಬಂತು ನಮಗೆ? ಎಸ್ 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 ಕಾಂಗ್ರುಯೆನ್ಸಿ ರೂಲ್ ಅಥವಾ ಬಾಹು 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 ಸರ್ವಸಮ ತ್ರಿಭುಜಗಳ ಒಂದು ರೂಲ್ ಅದು. ಓಕೆ, ಸರಿ. ನೆಕ್ಸ್ಟ್ ಇದನ್ನು ಇದರಿಂದ ನಾವೇನು ಡಿರೈವ್ ಮಾಡ್ಬೋದು ಇಲ್ಲಿ? ಆ್ಯಂಗಲ್ YOB ಅಥವಾ BOY is equal to angle COB. ಇದನ್ನ ಈಕ್ವೇಶನ್ 2 ಅಂತ ತಗೋಣ. ಬಟ್ XY is a straight line, ಹೌದಲ್ವಾ? XY ಒಂದು ಸ್ಟ್ರೈಟ್ ಲೈನ್, ಒಂದು
ಸೀದಾ ರೇಖೆ ಅದು, ಹೌದಲ್ವಾ? ಸ್ಟ್ರೈಟ್ ಲೈನ್ ಮೇಲೆ ಬರ್ತಕ್ಕಂಥ ಎಲ್ಲ ಆ್ಯಂಗಲ್ಸ್ದು ಸಮ ಏನಾಗಬೇಕು? ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಲೈನ್ ಇದೆ ಇಲ್ಲಿ, ಇದ್ರ ಮೇಲೆ ಒಂದು ರೇಖೆ ಹೇಳಿದ್ರೆ ನಾವು ಈ ಕೋನ ಮತ್ತು ಈ ಕೋನ ಎರಡನ್ನು ಕೂಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಯಾಕಂದರೆ ಟೋಟಲ್ ಆ್ಯಂಗಲ್ಲು 180 ಇರುತ್ತೆ ಅಲ್ವಾ? ಸೊ ಈ ರೇಖೆ ಮೇಲೆ XY ರೇಖೆ ಮೇಲೆ 4 ಆ್ಯಂಗಲ್ಗಳಿವೆ. ಅದ್ಯಾವ್ದ್ಯಾವುದು ಬರೆಯೋಣ ಇಲ್ಲಿ. ಆ್ಯಂಗಲ್ XOA ಪ್ಲಸ್ ಆ್ಯಂಗಲ್ AOC ಪ್ಲಸ್ ಆ್ಯಂಗಲ್ COB ಪ್ಲಸ್ ಆ್ಯಂಗಲ್ YOB ಇಸ್ ಈಕ್ವಲ್ ಟು 180 ಡಿಗ್ರಿ. 4 ಆ್ಯಂಗಲ್ಗಳು XOA AOC COB POY ಈ 4 ಆ್ಯಂಗಲ್ಗಳು ಕೂಡಿದ್ರೆ ನಮ್ಗೆ ಏನು ಬರಬೇಕು? 190 ಡಿಗ್ರಿಗಳು ಬರಬೇಕು. ಕರೆಕ್ಟ್ ಅಲ್ವಾ? ಅದನ್ನ ಇಲ್ಲಿ ಬರ್ದಿದ್ದೀನಿ. XOA ಇಸ್ ಈಕ್ವಲ್ ಟು AOC, ನಮ್ಮ ಈಕ್ವೇಷನ್ 1 ನೋಡಿ ಇಲ್ಲಿ, XOA ಇಸ್ ಈಕ್ವಲ್ ಟು AOC. ಹಂಗಂದ್ರೆ ನಾನು ಅದನ್ನು AOC ಅಂತಲೇ ಬರ್ಕೋಬೋದು. XOAನ AOC ಪ್ಲಸ್ ಇಲ್ಲೊಂದು AOC ಇದೆ, ಅದನ್ನು ಬರ್ಕೋತೀನಿ. AOC ಪ್ಲಸ್ COB ಪ್ಲಸ್ BOY ಅಥವಾ YOB ಇಸ್ ಈಕ್ವಲ್ ಟು COB. ಸೊ YOB ಇಸ್ ಈಕ್ವಲ್ ಟು ನಾನು ಮತ್ತೆ COB ಅಂತಲೇ ಬರ್ಕೋತೀನಿ. 180 ಡಿಗ್ರಿ. ಇದನ್ನ ಅಳಿಸ್ಕೋಣ ಒಂದು ನಿಮಿಷ. ಹಾಂ, ಮುಂದಕ್ಕೆ ನೋಡೋದಾದರೆ AOC ಪ್ಲಸ್ AOC 2 AOC ಅಂತ ಬರೀಬೋದಾ? 2 AOC ಪ್ಲಸ್ 2 COB ಇಸ್ ಈಕ್ವಲ್ ಟು 180 ಡಿಗ್ರಿ. 2ನ ಕಾಮನ್ ತೆಗಿರಿ. 2 ಇಂಟು AOC ಪ್ಲಸ್ ಆ್ಯಂಗಲ್ COB ಇಸ್ ಈಕ್ವಲ್ ಟು 180. ಈ 2ನ ಕೆಳಗೆ ಕಳಿಸಿ. AOC ಇಲ್ಲಿ ನೋಡಿ, AOC ಈ ಕೋನ ಮತ್ತು COB ಈ ಕೋನ ಇವೆರಡೂ ಸೇರಿದ್ರೆ AOB ಅಂತ ಕರಿಬೋದ ನಾವು. ಸೊ ನಾನು ಅದನ್ನು AOB ಅಂತ ಬರ್ಕೋತಾ ಇದ್ದೀನಿ. ಎರಡರೂ ಸೇರಿ AOB ಈಸ್ ಈಕ್ವಲ್ ಟು 2 ಕೆಳಗಡೆ ಹೋದರೆ 180 ಡಿವೈಡೆಡ್ ಬೈ 2 1s 90s. AOB ಈಸ್ ಈಕ್ವಲ್ ಟು 90 ಡಿಗ್ರಿ. ಇದನ್ನೇ ನಮಗೆ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದು. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನೇನು ಮಾಡಿದ್ವಿ? ಫಸ್ಟು ನಾವು ಬರ್ಕೊಂಡ್ವಿ ಎರಡು ಟ್ರಯಾಂಗಲ್ಗಳನ್ನ, XOA ಮತ್ತು AOC ಮೇಲುಗಡೆ ಬರ್ತಕ್ಕಂಥ ಎರಡು ಟ್ರಯಾಂಗಲ್ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಇವೆರಡು ಆ್ಯಂಗಲ್ ಈಕ್ವಲ್ ಆಯಿತು. ಅದೇ ರೀತಿ ಕೆಳಗಡೆ ಇರ್ತಕ್ಕಂಥ ಟ್ರಯಾಂಗಲ್ BOY ಆ್ಯಂಡ್ COB ಎರಡು ಟ್ರಯಾಂಗಲ್ಗಳನ್ನ ತೊಗೊಂಡ್ವಿ. ಸೊ ಆ ಎರಡು ಟ್ರಯಾಂಗಲ್ನ ಕಾಂಗ್ರುಯೆಂಟ್ ಅಥವಾ ಸರ್ವಸಮ ಅಂತ ಪ್ರೂವ್ ಮಾಡಿ YOB ಇಸ್ ಈಕ್ವಲ್ ಟು COB ಅಂತ ಪ್ರೂವ್ ಮಾಡಿದ್ವಿ. ಸೊ ನೆಕ್ಸ್ಟು XY ಇಸ್ ಎ ಸ್ಟ್ರೈಟ್ ಲೈನ್, ಒಂದು ಸ್ಟ್ರೈಟ್ ರೇಖೆ, ಅದು ಒಂದು ರೇಖೆ. ಸೊ ಅದಕ್ಕೆ ಎಲ್ಲ ಆ್ಯಂಗಲ್ಗಳು ಅದ್ರ ಮೇಲೆ ಇರತಕ್ಕಂಥದ್ದು ಅದ್ರ ಮೊತ್ತ 180 ಡಿಗ್ರಿ ಬರಬೇಕು ಎಲ್ಲದನ್ನು. ಇವಾಗ AOC ಇಸ್ ಈಕ್ವಲ್ ಟು XOA. ಸೊ XOA ಜಾಗದಲ್ಲೂ AOC ಅಂತಲೇ ಬರ್ಕೊಂಡಿದ್ದೀನಿ. YOB ಇಸ್ ಈಕ್ವಲ್ ಟು COB ಅಂತ ಬಂತು. ದೇರ್ಫೋರ್ ನಾನು ಏನು ಮಾಡಿದೆ, YOB ಜಾಗದಲ್ಲಿ ಮತ್ತೆ COB ಅಂತಲೇ ಬರ್ಕೊಂಡಿದ್ದೀನಿ. AOC ಪ್ಲಸ್ AOC 2 AOC, COB ಪ್ಲಸ್ COB 2 COB. 2 ಕಾಮನ್ ತೆಗೆದುಬಿಟ್ಟು ಕೆಳಗಡೆ ಕಳಿಸಿದ್ದೀನಿ. AOC ಪ್ಲಸ್ COB ಇಸ್ ಈಕ್ವಲ್ ಟು AOB. ದೇರ್ಫೋರ್ AOB ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಡೌಟ್ಸ್ ಇದ್ರೆ ಅಗೇನ್ ಯು ಕ್ಯಾನ್ ಗೋ ಅಂಡ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆದಷ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ, ಇನ್ನೂ ಹೆಚ್ಚಿನ LBA ಕ್ವಶನ್ಸ್ಗಳಿಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಮತ್ತೆ ಬರ್ತೀನಿ. ಆವಾಗ ಇನ್ನೂ ಚೆನ್ನಾಗಿ ಕಲಿಯೋಣ, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಇಲ್ಲಿಗೆ. ನೆನ್ಪಿಡಿ ಮಕ್ಕಳ, ನಿಮ್ಮ ಸಾಧನೆ ನಮ್ಮ ಗೆಲುವು.